ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳು ಮೇಲಿನ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ 3 ಅಂಕದ ಪ್ರಶ್ನೆಗಳನ್ನ ನೋಡೋಣಂತ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದ್ರೊಳಗ ನಮಗಿರುವಂತಹ ಮೊದಲನೆಯ ಪ್ರಶ್ನೆ 31ನೇದ್ದು ಏನಂತ ನೋಡ್ರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವೃತ್ತಗಳ ಪಾಠದ ಮೇಲಿನ ಮೊದಲನೇ ಪ್ರಮೇಯ ಐತಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಬಹಳ ಇಂಪಾರ್ಟೆಂಟ್, ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಐತಿ. ಓಕೆ, ಸೊ ಅವ್ರೇನ್ ಕೊಟ್ಟಿದಾರ ಅದನ್ನ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಸೋನಂತ್ರಿ. ಓಕೆ, ಸೊ ಈಗ ಏನಾದ್ರೂ ಒಂದು ನಮಗ್ ಸಾಧಿಸಿ ಅಂತಂದೇಳಿ ಒಂದು ಪ್ರಮೇಯ ಕೊಟ್ಟವಂತಂದ್ರ ಆ ಪ್ರಮೇಯದೊಳಗೆ 2 ಭಾಗಗಳು ಇರ್ತಾವ್ರಿ. ನಾನು ನಿಮಗೆ ಮೊದಲಿಂದ ಹೇಳ್ಕೊತಿದ್ದೀನಿ. ಆ ಪ್ರಮೇಯದೊಳಗ ಆ ಒಂದು ಪ್ರಮೇಯ ಒಂದು ವಾಕ್ಯದೊಳಗ 2 ಭಾಗಗಳು ಇರ್ತಾವು. ಅದ್ರೊಳಗ ಮೊದಲನೇ ಭಾಗ ದತ್ತವನ್ನ ಹೇಳಿದ್ರೆ 2ನೇ ಭಾಗ ಸಾಧನೀಯವನ್ನ ಹೇಳಿರ್ತೈತಿ. ಓಕೆ, ಸೊ ಬನ್ನಿ ಮೊದಲಿಗೆ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಹೇಳ್ಯಾರ ಅದಕ್ಕೆ ಸಂಬಂಧಪಟ್ಟಂಗ ಚಿತ್ರ ತಕೊಳ್ಳೋಣಂತ. ಏನ್ರಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು. ಓಕೆ, ಸೊ ಒಂದು ವೃತ್ತವನ್ನ ತೆಗೆಯೋಣಂತ. ಇದಕ್ಕೆ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಪರ್ಶಕವನ್ನ ಇಲ್ಲಿ ಇದ್ರೊಳಗೆ ಇದ್ರ ಮೇಲೆ ಎಷ್ಟು ಬಿಂದುಗಳದಾವ್ರಿ? ಬಹಳಷ್ಟು ಏನ್ರಿ ಅಸಂಖ್ಯಾತ ಬಿಂದುಗಳದಾವು. ಆದ್ರೆ ಯಾವುದೇ ಒಂದು ಬಿಂದು ಒಳಗೆ ನೀವೇನಾದ್ರೂ ಸ್ಪರ್ಶಕವನ್ನ ಹೇಳಿರಿ, ನಾವು ಈ ಬಿಂದು ಒಳಗೆ ಸ್ಪರ್ಶಕವನ್ನ ಹೇಳಿಯಾಕತ್ತೀನಿ. ಈ ಬಿಂದು ಏನಾಗಿರ್ಲಿ ಅಂದ್ರೆ ಪಿ ಆಗಿರ್ಲಿ, ಇದು XY ಆಗಿರ್ಲಿ. ಓಕೆನಾ? ಸೊ ಸ್ಪರ್ಶಕ XY ಅದು ಪಿ ಬಿಂದುವಿನಲ್ಲಿ ಸ್ಪರ್ಶಿಸಾಕತೈತಿ. ಇಲ್ಲಿ ವೃತ್ತ ಕೇಂದ್ರ ಏನೈತ್ರಿ? ಇಲ್ಲಿ O ಐತಿ. ಓಕೆ, ಸರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ, ಇದು ಸ್ಪರ್ಶ ಬಿಂದು, ಇದಕ್ಕೆ ಎಳೆದಿರುವಂತಹ ತ್ರಿಜ್ಯ ಏನಾಗಿರ್ತೈತಿ ಅಂದ್ರೆ ಈ ಸ್ಪರ್ಶಕಕ್ಕ ಲಂಬವಾಗಿರುತ್ತದೆ ಅಂತ ನಾವಿಲ್ಲಿ ಸಾಧಿಸಬೇಕಾಗೈತಿ. ಓಕೆ, ಸರಿ. ಲೆಕ್ಕವನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಏನ್ ಬರ್ಕೋತೀವಿ ನಾವಿಲ್ಲಿ? ದತ್ತ ಬರ್ಕೋತೀವಿ. ಓಕೆ, ದತ್ತ ಅಂದ್ರೆ ಏನೇನೈತ್ರಿ? O ವೃತ್ತ ಕೇಂದ್ರ ಇರುವಂತಹ ಒಂದು ವೃತ್ತ ಐತಿ. XY ಅದಕ್ಕೆ ಸ್ಪರ್ಶಕ ಐತಿ. ಎಲ್ಲಿ ಅಂದ್ರ ಪಿ ಬಿಂದು ಒಳಗೆ ಸ್ಪರ್ಶಕ ಐತಿ. ಇದನ್ನ ನಾವಿಲ್ಲಿ ಬರ್ಕೊಳ್ಳೋಣಂತ. ಏನ್ರಿ? O ವೃತ್ತ ಕೇಂದ್ರ ಅಥವಾ O ಕೇಂದ್ರ ಬಿಂದು ಇರುವ ವೃತ್ತಕ್ಕೆ ಅಥವಾ O ಕೇಂದ್ರವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಸ್ಪರ್ಶಕ. ಸರಿನಾ? ಇದು ಏನಪ್ಪಾ ಅಂದ್ರ ನಮಗ ದತ್ತ. ಇದು ಆ ಪ್ರಮೇಯದ ಮೊದಲನೇ ಭಾಗ ಇದನ್ನ ಹೇಳ್ತೈತಿ. ನಂತರ 2ನೇ ಭಾಗ ಏನ್ ಹೇಳ್ತೈತ್ರಿ? 2ನೇ ಭಾಗ ಏನ್ ಹೇಳ್ತೈತಿ ಅಂತಂದ್ರ ಸಾಧನೀಯವನ್ನ ಹೇಳ್ತೈತಿ. ಏನ್ ಸಾಧಿಸ್ಬೇಕಂತ ಹೇಳ್ತೈತ್ರಿ? ಏನ್ ಸಾಧಿಸ್ಬೇಕು ಅಂತ ಹೇಳ್ತೈತಿ ಅಂತಂದ್ರ ಇಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಅಂದ್ರೆ ಈ ತ್ರಿಜ್ಯ OP ತ್ರಿಜ್ಯ ಈ ಸ್ಪರ್ಶಕ XY ಗೆ ಏನಪ್ಪಾ ಅಂತಂದ್ರ ಲಂಬವಾಗಿದೆ ಅಂತಂದ್ರೆ ನಾವಿಲ್ಲಿ ಸಾಧಿಸಬೇಕಾಗೈತಿ. ಓಕೆ, ಸೊ ಇದಕ್ಕೆ ನಾವೇನ್ ಮಾಡೋಣ ಅಂತಂದ್ರ ರಚನೆಯನ್ನ ಮಾಡ್ಕೊಳ್ಳೋಣಂತ. ಓಕೆ, ಸರ್. ಇದು ರಚನೆ ಹೆಂಗ್ ಮಾಡ್ಕೋಬೇಕಂತ ನಮ್ಗೆ ಹೆಂಗ್ ಗೊತ್ತಾಗತ್ರಿ? ಇದನ್ನ ನಾವು ಏನಪ್ಪಾ ಅಂದ್ರ ಪದೇ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ನಮ್ಗ ರಚನೆ ಮಾಡ್ಕೊಳ್ಳೋದು ಗೊತ್ತಾಗ್ತದೆ. ಓಕೆನಾ? ಸರಿ. ಇಲ್ಲಿ ನಾವು ರಚನೆಯನ್ನ ಏನ್ ಮಾಡ್ಕೋತೀನಿ ಅಂತಂದ್ರ XY ಮೇಲೆ ಒಂದು ಬಿಂದುವನ್ನ ತಗೋತೀನಿ. ಆ ಬಿಂದುವಿಗೆ ನಾ ಏನ್ ಅಂತ ಕರಿತೀನಿ ಅಂದ್ರೆ Q ಅಂತ ಕರಿತೀನಿ. ಆ ನಂತರ ಈ OQ ಅನ್ನ ನಾ ಏನ್ ಮಾಡ್ತೇನ್ರಿ? ಜೋಡಿಸ್ತೇನೆ. ಇದು ವೃತ್ತವನ್ನ ಇದು ಎಲ್ಲಿ ಛೇದಿಸುತ್ತಲ್ಲ ಆ ಬಿಂದುವನ್ನ R ಅಂತ ಅನ್ಕೋತೀನಿ. ಓಕೆ, ಸೊ ಬರೀ ಹಾಗಾದ್ರೆ ಏನ್ ಬೈತೀವ್ರಿ? ಏನ್ರಿ? XY ಸ್ಪರ್ಶಕದ ಮೇಲೆ Q ಬಿಂದು ಗುರುತಿಸಿ OQ ಎಳೆಯಿರಿ. ಆ OQ ಎಳೆಯಾಕಿದ್ವಲ್ರಿ ಅದೇನಾಗಿರ್ಬೇಕು? OQ ಎಳೆಯಿರಿ. ಅದು R ಬಿಂದುವಿನಲ್ಲಿ ವೃತ್ತವನ್ನು ಛೇದಿಸಲಿ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ರಚನೆ. ಈಗ ನಮ್ಮ ಸಾಧನೆ. ಓಕೆ, ಸೊ ಇದನ್ನ ಸ್ಟಾರ್ಟ್ ಮಾಡೋಣಂತ್ರಿ. ಏನ್ ಮಾಡೋಣ್ರಿ? ಏನ್ ತಗೊಳ್ಳೋಣ ಅಂತಂದ್ರ ಈಗ ಈ ಚಿತ್ರವನ್ನು ನಾವು ನೋಡಿದ್ವಿ ಅಂತಂದ್ರೆ ಈ Q ಬಿಂದು ಏನಂತಂದ್ರೆ ವೃತ್ತದ ಹೊರಗೆ ಐತಿ. ಈ R ಬಿಂದು ಏನಪ್ಪಾ ಅಂದ್ರೆ ವೃತ್ತವನ್ನ ಟಚ್ ಮಾಡಾಕತ್ತೈತಿ. ಹಂಗಂದ್ರೆ ನಾವು ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಚಿತ್ರದ ಸಹಾಯದಿಂದ ಚಿತ್ರದಲ್ಲಿ ನಾವ್ ಏನ್ ಬರಿಬಹುದು ಅಂತಂದ್ರೆ OR ಅನ್ನೋದು OQ ಕಿನ ಸಾಂದ್ ಅದರಿ. ಓಕೆ, OR OQ ಕಿನ ಸಾಂದ್ ಐತಿ. ಸರಿನಾ? OR OQ ಕಿನ ಚಿಕ್ಕದು.
ಒಪ್ಕೋತೀರಾ? ಯಾಕಂದ್ರ ಓಆರ್ ಅನ್ನೋದು ಏನಂದ್ರೆ ತ್ರಿಜ್ಯ ಆಗೈತಿ, ಕ್ಯೂ ಅನ್ನೋದು ತ್ರಿಜ್ಯದಿಂದ ಆ ವೃತ್ತದಿಂದ ಹೊರಗಿರುವಂತಹ ಬಿಂದು ಆಗೈತಿ. ಹಿಂಗಾಗಿ ಈ ಓಆರ್ ಓಕ್ಯೂಕಿನ ಸಾಂದ್ ಐತಿ. ಮತ್ತೆ ಇಲ್ಲಿ ಇನ್ನೊಂದು ನೋಡೋದಾಯ್ತು ಅಂತಂದ್ರ ಈ ಓಆರ್ ಮತ್ತೆ ಓಪಿ ಏನಂದ್ರೆ ಎರಡು ಈಕ್ವಲ್ ಅದಾವ್ರಿ. ಓಆರ್ ಈಕ್ವಲ್ ಟು ಓಪಿ. ಯಾಕಂದ್ರ ಓಆರ್ ಮತ್ತು ಓಕ್ಯೂಗಳು ಏನಾಗ್ಯಾವ ಅಂತಂದ್ರ ವೃತ್ತದ ತ್ರಿಜ್ಯಗಳಾಗ್ಯಾವು. ಅದನ್ನ ನಾವ್ ಇಲ್ಲಿ ಏನಪ್ಪಾ ಅಂದ್ರೆ ಕಾರಣ ಕೊಡೋಣಂತ. ಇವೇನಂದ್ರೆ ಇವೆರಡು ತ್ರಿಜ್ಯಗಳು, ಅದ್ರ ಸಲುವಾಗಿ ಇವೆರಡು ಏನಪ್ಪಾ ಅಂತಂದ್ರೆ ಸಮ ಅದಾವು. ಓಕೆನಾ? ಸರಿ, ಹಾಗಾದ್ರೆ ಇದು ನಮಗೆ ಒಂದನೇ ಸಮೀಕರಣ ಆಗಿರ್ಲಿ, ಇದು ಎರಡನೇ ಸಮೀಕರಣ ಆಗಿರ್ಲಿ. ಇಲ್ಲಿ ಓಆರ್ ಈಕ್ವಲ್ ಟು ಓಪಿ ಅದಲ್ಲ, ಹಂಗಂದ್ರ ಈ ಓಆರ್ ಜಾಗದಾಗ ನಾನು ಏನ್ ಬರ್ತೀನಿ ಅಂತಂದ್ರ ಓಪಿ ಬರ್ತೀನಿ. ಓಆರ್ ಈಕ್ವಲ್ ಟು ಓಪಿ ಐತಿ, ಹಾಗಾಗಿ ಓಆರ್ ಜಾಗದಾಗ ಏನ್ ಬರ್ತೀನಿ? ಓಪಿ ಬರ್ತೀನಿ. ಓಪಿ ಏನಂತಂದ್ರ ಓಕ್ಯೂಕಿನ ಸಾಂದ್ ಐತಿ. ಏನ್ರಿ? ಒಂದ್ಸರಿ ಚೆನ್ನಾಗಿ ನೋಡ್ರಿ, ಓಪಿ ಅನ್ನೋದು ಓಕ್ಯೂಕಿನ ಸಾಂದ್ ಐತಿ. ಒಂದ್ ವೇಳೆ ಇಲ್ಲಿ ಈ ಕ್ಯೂ ಅನ್ನ ನಾವ್ ಏನಾದ್ರೂ ಇಲ್ಲಿ ತಗೊಂಡಿದ್ವಿ ಅಂದ್ರೆ ಸಹಿತ, ಸ್ವಲ್ಪ ನಾವು ಹತ್ರ ತಗೊಂಡಿದ್ವಿ ಅಂದ್ರೆ ಸಹಿತ, ಅವಾಗೂ ಸಹಿತ ಏನಂತಂದ್ರ ಓಪಿ ಓಕ್ಯೂಕಿನ ಸಾಂದೇ ಇರ್ತಿತ್ತು. ಇದು ಯಾವಾಗ್ರಿ? ಯಾವ್ದಾದ್ರೂ ಬಿಂದು ತಗೊಳ್ರಿ, ಈ ಎಕ್ಸ್ ಮೇಲೆ ಯಾವುದೇ ಬಿಂದು ತಗೊಳ್ರಿ, ಅವದ್ದು ಎಲ್ಲವೂ ಏನಾಗಿರ್ತಾವ ಅಂತಂದ್ರ ಓಪಿಕಿನ ದೊಡ್ಡವೇ ಇರ್ತಾವೆ. ಹೌದಾ? ಓಪಿ ಅನ್ನೋದೇನಪ್ಪಾ ಅಂದ್ರ ಪ್ರತಿ ಯಾವುದೇ ಬಿಂದುವನ್ನು ತಗೊಂಡಿ ಅಂದ್ರೆ ಓಪಿ ಉಳಿದೆಲ್ಲಾ ಬಿಂದುಗಳನ್ನ ಜೋಡಿಸಿದ ಉದ್ದಕ್ಕಿನ ಈ ಓಪಿ ಏನಾಗಿರ್ತೈತ್ರಿ? ಸಾಂದ್ ಆಗಿರ್ತೈತಿ. ಓಕೆ, ಸೊ ಹಾಗಾದ್ರೆ ನಾವು ಇಲ್ಲಿ ಒಂದು ವಾಕ್ಯ ಬರೀಬಹುದು. ಏನಪ್ಪಾ ಅಂತಂದ್ರೆ ಪಿ ಅನ್ನು ಹೊರತುಪಡಿಸಿ ಒಂದ್ ಸೆಕೆಂಡ್ ರೀ. ಓಕೆ, ಇದು ಇಲ್ಲೇನದಲ್ಲ, ಇದು ಈಗ ನಾವ್ ಇಲ್ಲಿ ಏನ್ ಬರ್ದೇವಲ್ರಿ, ಇದು ಪಿ ಬಿಂದುವನ್ನು ಹೊರತುಪಡಿಸಿ, ಇದು ಪಿ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲ ಬಿಂದುಗಳಿಗೆ ಅನ್ವಯಿಸುತ್ತದೆ. ಇದು ಒಂದೇ ಬಿಂದು ಅಲ್ಲ ರೀ. ನಾವಿಲ್ಲಿ ಕ್ಯೂ ಬಿಂದು ಏನ್ ತಗೊಂಡೇವ ಅದ ಕಷ್ಟ ಅಲ್ಲ. ಇದನ್ನ ಬಿಟ್ಟು ನಾವು ಯಾವುದೇ ಬಿಂದು ತಗೊಂಡ್ರು ಸಹಿತ ಅದು ಹೀಗೆ ಇರ್ತತಿ. ಓಪಿ ಇಲ್ಲಿ ತಗೊಳ್ಳುವಂತ ಪ್ರತಿ ಬಿಂದುವಿನ ಸಾಂದನ ಆಗಿರ್ತತಿ. ಸರಿನಾ? ಹಾಗಾದ್ರೆ ನಾವ್ ಇಲ್ಲಿ ಏನ್ ಹೇಳ್ಬಹುದು ಅಂತಂದ್ರೆ, ಹಂಗಂದ್ರೆ ಈ ಓಪಿ ಅನ್ನೋದೇನಪ್ಪಾ ಅಂದ್ರೆ ಎಕ್ಸ್ ವೈಗೆ ವೃತ್ತ ಕೇಂದ್ರದಿಂದ ಇರುವಂತಹ ಕನಿಷ್ಠ ದೂರ ಅದ, ಅತಿ ಸಣ್ಣ ದೂರ ಅದ. ಹೌದಾ? ಏನ್ರಿ? ಆದುದರಿಂದ ಎಕ್ಸ್ ವೈ ಸ್ಪರ್ಶಕಕ್ಕೆ ಓಪಿ ವೃತ್ತ ಕೇಂದ್ರದಿಂದ ಇರುವ ಕನಿಷ್ಠ ದೂರವಾಗಿದೆ. ಓಕೆ, ಸರಿ. ಇಲ್ಲೇನಾಯ್ತ್ರಿ? ಇದ್ರ ಮೇಲೆ ನಾವು ಎಷ್ಟೇ ಬಿಂದುಗಳನ್ನು ತಗೊಂಡ್ರು ಸಹಿತ ನಮ್ಗೆ ಏನ್ ಗೊತ್ತಾಗತೈತಿ ಅಂದ್ರೆ ಈ ಓಪಿ ಅನ್ನೋದು ಈ ಒಂದು ರೇಖೆಗೆ ಕನಿಷ್ಠ ದೂರ ಆಗೈತಿ ಅಂತ ಗೊತ್ತಾಗತೈತಿ. ಸೊ ಆದುದರಿಂದ ನಾವೇನ್ ಹೇಳ್ಬೋದು ಅಂದ್ರ ಓಪಿ ಲಂಬ ಎಕ್ಸ್ ವೈ ಅಂತ ಹೇಳ್ಬೋದು. ನಮ್ಗೊಂದು ಡೌಟ್ ಬರಕತ್ರಿ, ಹಂಗ್ರಿ ಏನ್ರಿ? ಈ ಒಂದು ರೇಖೆಗೆ ಇದು ಕನಿಷ್ಠ ದೂರ ಆಗಿದ್ದಕ್ಕೆ ಲಂಬ ಆಗಿತ್ತು ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ನಾನು ಒಂದು ಜನರಲ್ ಆಗಿ ನಾನು ಇಲ್ಲಿ ಕಾನ್ಸೆಪ್ಟ್ ಹೇಳ್ತೇನ್ರಿ. ಏನಂತಂದ್ರ ಇಲ್ಲೊಂದು ಬಿಂದು ಐತಿ, ಇಲ್ಲೊಂದು ರೇಖೆ ಐತಿ. ಈ ಬಿಂದು ಈ ರೇಖೆಯಿಂದ ಎಷ್ಟು ದೂರದೊಳಗೆ ಐತಿ ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವ್ರಿ? ಎಷ್ಟು? ಇಷ್ಟದನ. ಓಕೆ, ಇಷ್ಟದನ ಎಷ್ಟೈತಿ ಅಂತ ಹೇಳಿದ್ವಿ ಅಂತಂದ್ರ ನಮಗ ಇದು ಕನಿಷ್ಠ ದೂರ ಎಷ್ಟಾಗಿರ್ತೈತಿ ಅಂತಂದ್ರ ಈ ಒಂದು ಬಿಂದುವಿನಿಂದ ಈ ರೇಖೆಗೆ ಎಳೆದಿರುವಂತಹ ಲಂಬ ಏನಾಗಿರ್ತೈತಿ ಅಂತಂದ್ರ ಈ ಬಿಂದುವಿಗೆ ಇರುವಂತಹ ಕನಿಷ್ಠ ದೂರ ಆಗಿರ್ತೈತಿ. ಅಥವಾ ಈ ಬಿಂದುವಿನಿಂದ ಈ ರೇಖೆಗೆ ಇರುವ ದೂರ ಅಂದ್ರೆ ಏನಾಗಿರ್ತೈತಿ ಅಂದ್ರ ಅದರಕ್ಕ ಎಳೆದಿರುವಂತಹ ಲಂಬನ ಆಗಿರ್ತೈತಿ. ಹೌದಾ? ಹಾಗಾಗಿ ಈ ಬಿಂದುವಿಗೆ ಇದು ಕನಿಷ್ಠ ದೂರ ಆಗಿರೋದ್ರಿಂದ ಓಪಿ ಅನ್ನೋದು ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಹೇಳ್ಬೋದು. ಸರಿನಾ? ರೈಟ್. ಇದನ್ನ ನಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಗೆ ಬಹಳ ಇಂಪಾರ್ಟೆಂಟ್ ಅದ ರೀ. ನಮ್ಗೆ ಇದನ್ನ 2 ಅಥವಾ 3 ಮಾರ್ಕ್ಸ್ಗೆ, ಹೆಚ್ಚಾನೆಚ್ಚು 3 ಮಾರ್ಕ್ಸ್ಗೆ ಏನಪ್ಪಾ ಅಂದ್ರೆ ಕೇಳುವಂತಹ ಸಾಧ್ಯತೆ ಹೆಚ್ಚಿಗೆ ಇರ್ತೈತಿ. ನಂತರ 32ನೇ ಪ್ರಶ್ನೆ ಏನದ ನೋಡ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ನಮ್ಮ ವೃತ್ತಗಳು ಪಾಠದ ಮೇಲೆ ಬರುವಂತಹ 2ನೇ ಪ್ರಮೇಯ. ಎಕ್ಸಾಮಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಐತಿ ಅಂತಂದ್ರೆ ಹೇಳಿದ್ರೆ ನೀವು ಪ್ರಶ್ನೆ ಕೆಳಗೆ ಏನಪ್ಪಾ ಅಂದ್ರೆ ನೋಡ್ಬೋದು, ಮಾರ್ಚ್ ಜುಲೈ 2019 ಹಿಡಿದು ಇಲ್ಲಿ ತನಕ ಏನಪ್ಪಾ ಅಂದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆ ಒಳಗೂ ಈ ಪ್ರಶ್ನೆ ಇದ್ದೇ ಇರ್ತೈತಿ. ವೆರಿ 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 ಇಂಪಾರ್ಟೆಂಟ್, 3 ಮಾರ್ಕ್ಸ್ ಗ್ಯಾರಂಟಿ ಬರುವಂತಹ ಪ್ರಶ್ನೆ. ಓಕೆ, ರೈಟ್. ಸರಿ, ಇದನ್ನ ನಾವು ಇಲ್ಲಿ ಸಾಧಿಸಬೇಕು ಅಂತಂತಂದ್ರೆ ಮೊದಲೇಕೆ ಏನ್ ಮಾಡೋಣ ಅಂತಂತಂದ್ರೆ ಒಂದು ವೃತ್ತಕ್ಕ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನ ಎಳೆಯೋಣ. ಓಕೆ,
ಸೊ ವೃತ್ತಕ್ಕೆ ಬಾಹ್ಯ ಬಿಂದುವಿನ ಒಂದು ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನ ಎಳಿಬಹುದ್ರಿ? ಹೆಚ್ಚಂತಂದ್ರೆ 2 ಸ್ಪರ್ಶಕಗಳನ್ನ ಮಾತ್ರ ಎಳಿಬಹುದು. ಓಕೆ, ಸೊ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಒಂದನೇ ಸ್ಪರ್ಶಕ, ಇನ್ನಿದು 2ನೇ ಸ್ಪರ್ಶಕ. ಓಕೆ ರೈಟ್, ಇದು ಏನಂದ್ರೆ ಪಿ ಆಗಿರ್ಲಿ, ಇಲ್ಲಿ ಇದೇನು ಸ್ಪರ್ಶ ಮಾಡಕತ್ತೈತಿ ಇದು ಎ ಆಗಿರ್ಲಿ, ಇದೇನಂದ್ರ ಬಿ ಆಗಿರ್ಲಿ. ಸೊ ಈಗ ನಾವ್ ಇಲ್ಲಿ ಏನ್ ಸಾಧಿಸಬೇಕಾಗಿತ್ತು ಅಂದ್ರೆ ಪಿ ಎ ಈಕ್ವಲ್ ಟು ಪಿ ಬಿ ಅಂತಂದೇಳಿ ಸಾಧಿಸಬೇಕಾಗಿತ್ತು. ಓಕೆ, ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಈ ಒಂದು ಇದು ನಮ್ಗೆ ಸಾಧಿಸಿ ಅಂತಂದ ಹೇಳಿ ಏನಾದ್ರೂ ಒಂದು ಪ್ರಮೇಯ ಕೊಟ್ಟಿದ್ರಂದ್ರ ಅದ್ರೊಳಗ 2 ಭಾಗಗಳು ಇರ್ತಾವು. ಇಲ್ಲಿ ನೋಡಿದ್ವಿ ಅಂದ್ರೆ ಏನದ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ. ಈ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಅಂತ ಹೇಳ್ಬೇಕು. ಸೊ ದತ್ತ ಬರೆಯೋಣ. ದತ್ತ ಏನು ಅಂತಂತಂದ್ರ ಇದು ವೃತ್ತ ಕೇಂದ್ರ ಓ ಆಗಿರ್ಲಿ. ಓ ವೃತ್ತ ಕೇಂದ್ರ ಅಥವಾ ಕೇಂದ್ರವಿರುವ ವೃತ್ತಕ್ಕೆ ಓ ಕೇಂದ್ರವಿರುವ ವೃತ್ತಕ್ಕೆ ಈ ಒಂದು ವೃತ್ತಕ್ಕೆ ಏನಪ್ಪಾ ಅಂತಂದ್ರೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಸರಿನಾ? ಇವೆರಡು ಏನದಾವ್ರಿ? ಸ್ಪರ್ಶಕಗಳು ಅದಾವು. ನಂತರ ಏನ್ರಿ, ಇದು ದತ್ತ ಆಯ್ತು. ಈಗ ನಾವು ಏನು ಸಾಧಿಸಬೇಕಾಗಿತ್ತು ಇಲ್ಲಿ? ಸಾಧನೀಯ ಏನು ಅಂತಂತಂದ್ರ ಈ 2 ಸ್ಪರ್ಶಕಗಳು ಸಮ ಅಂತಂದ್ರೆ ಸಾಧಿಸಬೇಕು. ಅಂದ್ರೆ ಪಿ ಎ ಈಕ್ವಲ್ ಟು ಪಿ ಬಿ ಅಂತ ಸಾಧಿಸಬೇಕಾಗೈತಿ. ಓಕೆ ಸರಿ, ಇದಕ್ಕೆ ನಾವು ಏನಪ್ಪಾ ಅಂದ್ರ ಒಂದು ಸ್ವಲ್ಪ ರಚನೆಯನ್ನ ಮಾಡ್ಕೋಬೇಕು. ಆ ರಚನೆ ಏನಪ್ಪಾ ಅಂತಂದ್ರ ಇಲ್ಲಿ ಈ ಒಂದು ಸ್ಪರ್ಶಕದಿಂದ ಇದು ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಒಂದು ತ್ರಿಜ್ಯವನ್ನು ಹೇಳ್ತೇನೆ ಇಲ್ಲಿ. ಸರಿನಾ? ಆ ನಂತರ ಈ ಒಂದು ಸ್ಪರ್ಶ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಏನಪ್ಪಾ ಅಂತಂದ್ರ ಒಂದು ತ್ರಿಜ್ಯವನ್ನ ಹೇಳ್ತೀನಿ. ಆ ನಂತರ ಈ ಓ ಎ ಅನ್ನ ಏನ್ ಮಾಡ್ತೀನಿ ಅಂತಂದ್ರ ಕೂಡಿಸ್ತೀನಿ. ಓಕೆ, ಏನೇನ್ ಮಾಡಿದ್ರು ನಾವು ಇಲ್ಲಿ? ಓ ಎ, ಓ ಬಿ ಮತ್ತು ಓಪಿಗಳನ್ನು ಎಳೆಯಿರಿ. ಈ ಒಂದು 3 ರೇಖೆಗಳನ್ನ ನಾವಿಲ್ಲಿ ಎಳಿತೀವಿ. ಇದು ನಮ್ಮ ರಚನೆ. ಓಕೆ, ನಂತರ ಸಾಧನೆ. ಓಕೆ, ರೇಖಾಗಣಿತದೊಳಗ ನಾವು 2 ರೇಖೆಗಳು ಸಮ ಅಂತಂದ್ರೆ ಸಾಧಿಸ್ಬೇಕಂತಂದ್ರ ನಮ್ಮ ತಲೆಯೊಳಗಿರ್ಲಿ, ಡೈರೆಕ್ಟ್ ಆಗಿ 2 ರೇಖೆಗಳು ಸಮ ಅಂತಂದ್ರೆ ಸಾಧಿಸ್ಲಿಕ್ಕೆ ಆಗಂಗಿಲ್ಲ. ನಾವೇನ್ ಮಾಡ್ತೇವ್ರಿ, 2 ತ್ರಿಭುಜಗಳನ್ನ ತಗೊಂಡು ಅವೆರಡು ಸರ್ವ ಸಮ ಅಂತಂದ್ರೆ ನಾವು ಸಾಧಿಸ್ತೇವಿ. ಅದರಿಂದ ನಮ್ಗೆ ಏನ್ ಗೊತ್ತಾಗತ್ತ ಅಂತಂದ್ರ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸರ್ವ ಸಮ ಆಗಿರ್ತಾವು, ಅದು ಸಮ ಆಗಿರ್ತಾವು. ಅದರಿಂದ ನಾವೇನ್ ಹೇಳ್ಬೋದು ಅಂದ್ರೆ 2 ರೇಖೆಗಳು ಸಮ ಅಂತ ಹೇಳ್ಬೋದು. ಸರಿನಾ? ಈಗ ನಾವೇನ್ ಹೇಳಿದ್ವಿ, 2 ತ್ರಿಭುಜಗಳನ್ನ ತಗೋಬೇಕು ಅಂತ ಹೇಳಿದ್ವಿ. ಆ 2 ತ್ರಿಭುಜಗಳು ಯಾವಪ್ಪ ಅಂತಂದ್ರೆ ಓ ಎ ಪಿ ಮತ್ತು ಓ ಬಿ ಪಿ. ಓಕೆ, ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿ ಗಳಲ್ಲಿ ಈ 2 ತ್ರಿಭುಜಗಳನ್ನ ನಾವು ತಗೊಂಡು ನೋಡಿದ್ವಿ ಅಂತಂದ್ರ ಇಲ್ಲಿ ನಮ್ಗೆ ಯಾವ್ದಾದ್ರು ಸಮ ಇರುವಂತಹ ರೇಖೆಗಳಾಗ್ಲಿ ಕೋಣಗಳಾಗ್ಲಿ ಸಿಗ್ತಾವ ಅಂತಂದ್ರ ಸಿಗ್ತಾವ್ರಿ. ಅದ್ಯಾವ್ರಿ? ಓ ಎ ಮತ್ತು ಓ ಬಿ ಏನಪ್ಪಾ ಅಂದ್ರ ಈ 2 ರೇಖೆಗಳು ಏನದಾವ್ರಿ? ಸಮ ಅದಾವು. ಯಾಕಂದ್ರ ಇವೆರಡು ವೃತ್ತದ ತ್ರಿಜ್ಯಗಳಾಗಿದ್ದಾವು. ಹೌದಾ? ಇವೆರಡು ಏನಪ್ಪಾ ಅಂತಂದ್ರ ವೃತ್ತದ ತ್ರಿಜ್ಯಗಳು. ಹಿಂಗಾಗಿ ಓ ಎ ಈಕ್ವಲ್ ಟು ಓ ಬಿ ಆಗಿರ್ತೈತಿ. ಓಕೆ, ಸೊ ಅದನ್ನ ನಾನಿಲ್ಲಿ ತೋರಿಸ್ಬಿಡ್ತೇನೆ. ಅದಾದ ನಂತರ ಈ ಒಂದು ತ್ರಿಭುಜದೊಳಗೆ ನೋಡಿದ್ವಿ ಅಂತಂದ್ರ ಇಲ್ಲಿ ಓ ಪಿ ಅನ್ನೋದು ಈ ತ್ರಿಭುಜದೊಳಗೈತಿ, ಈ ತ್ರಿಭುಜದೊಳಗೈತಿ. ಓ ಎ ಪಿ ಓ ಬಿ ಪಿ, ಈ ಓ ಪಿ ಅನ್ನೋದು ಎರಡರೊಳಗೂ ಸಮ ಐತಿ. ಹಾಗಾಗಿ ಇದನ್ನ ನಾನು ಏನ್ ಬರ್ತೀನಿ ಅಂದ್ರ ಓ ಪಿ ಈಕ್ವಲ್ ಟು ಓ ಪಿ, ಇದು ಉಭಯ ಸಾಮಾನ್ಯ. ಬರೇ ಸಾಮಾನ್ಯ ಅಂತ ಬರೆದ್ರು ಸಹಿತ ನಡಿತೈತಿ. ಎರಡರೊಳಗೂ ಏನಪ್ಪಾ ಅಂತಂದ್ರ ಸೇಮ್ ಐತ್ರಿ. ಓಕೆ, ದಿಸ್ ಒನ್ ಆಗ್ಬೋದಾ? ನಂತರ ನಾವು 2 ಬಾಹುಗಳನ್ನ ತಗೊಂಡ್ವಿ. 3ನೇ ಬಾಹು ಎ ಪಿ ಈಕ್ವಲ್ ಟು ಪಿ ಬಿ ಅಂತಂದ್ರೆ ತಗೊಳ್ಳೋಣ್ರಿ, ಬರಲ್ಲ ರೀ. ಯಾಕ? ನಾವು ಅದನ್ನ ಸಾಧಿಸಾಕತ್ತೀವಿ. ಪಿ ಎ ಈಕ್ವಲ್ ಟು ಬಿ ಬಿ ಅಂತ ಸಾಧಿಸಾಕತ್ತೀವಿ. 3ನೇ ಬಾಹು ತಗೊಳಿಕ್ಕೆ ಬರಲ್ಲ. ಅದನ್ನ ಬಿಟ್ರೆ ನಾವೇನ್ ತಗೋಬಹುದು ಅಂದ್ರ ಕೋನವನ್ನ ತಗೋಬಹುದು. ಈ ಕೋನ ನೋಡಿದ್ರೆ ನಮ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ. ಈ ಕೋನದ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ. ಹಾಗಾದ್ರೆ ಅದನ್ನ ಬಿಟ್ರೆ ಉಳಿದಿರುವಂತಹ ಕೋನ ಯಾವ್ದಪ್ಪ ಅಂದ್ರ ಈ ಕೋನ ಮತ್ತು ಈ ಕೋನ. ಅದ್ರ ಬಗ್ಗೆ ನಮಗ್ ಮಾಹಿತಿ ಐತಾ? ಐತ್ರಿ. ಏನ್ರಿ? ಈಗ ಜಸ್ಟ್ ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಅಂತಂದ್ರ ಲಂಬವಾಗಿರುತ್ತದೆ. ಹಾಗಾಗಿ ನಾವಿಲ್ಲಿ ಏನ್ ಹೇಳ್ತೀವಿ ಅಂತಂದ್ರ ಓ ಎ ಪಿ ಕೋನ ಓ ಎ ಪಿ ಇಸ್ ಈಕ್ವಲ್ ಟು ಕೋನ ಓ ಬಿ ಪಿ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ? 90 ಡಿಗ್ರಿ ಆಗಿರುತ್ತದೆ. ಸೊ ನಾವಿಲ್ಲಿ ಏನೇನ್ ತಗೊಂಡಿವಿ ನೋಡ್ರಿ, ಏನೇನ್ ತಗೊಂಡಿದ್ವಿ ಅಂದ್ರ ಲಂಬ ಕೋನ ತಗೊಂಡಿದ್ವಿ, ಒಂದು ಬಾಹು ತಗೊಂಡಿದ್ವಿ, ಮತ್ತೆ ಈ ಲಂಬ ಕೋನ ಇದಕ್ಕ ಎದುರಾಗಿರುವಂತಹ ಬಾಹು ಅದೇನಂದ್ರಿ ವಿಕರ್ಣವನ್ನ ತಗೊಂಡಿದ್ವಿ. ಸೊ ಅದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು ಅಂತಂತಂದ್ರ ಈ 2 ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಯಾವ ತ್ರಿಭುಜ ರೀ? ಓ
OAP ತ್ರಿಭುಜ OAP ಸರ್ವಸಮ ತ್ರಿಭುಜ OBP ಒಂದು ನಿಮಿಷ. ಇಲ್ಲಿ ಎ ಗೆ ಬಿ ಅನುರೂಪವಾಗಿದೆ, ಸರಿ ಐತಿ. OP ಗೆ OP ಅನುರೂಪವಾಗಿದೆ, OA ಗೆ OB ಅನುರೂಪವಾಗಿದೆ. ನಾವು ಬರೆದಿರೋದು ಸರಿ ಐತಿ. ಓಕೆನಾ? ಸರಿ, ಇದಕ್ಕೆ ಕಾರಣ ಬರೆದ್ಬಿಡೋಣ. ಏನಪ್ಪಾ ಅಂತಂದ್ರೆ ಲಂಬಕೋನ ತಗೊಂಡಿದೀವಿ, ವಿಕರ್ಣವನ್ನ ತಗೊಂಡಿದೀವಿ, ಬಾಹುವನ್ನ ತಗೊಂಡಿದೀವಿ. ಹಂಗಂದ್ರೆ ಲಂ ವಿ ಬಾ ಸರ್ವ ಸಮತೆಯಿಂದ ನಾವೇನಪ್ಪಾ ಅಂತಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಓಕೆ, ರೈಟ್. ಹಾಗಾದ್ರೆ ನಮಗ ಇಲ್ಲಿ ಎಪಿ ಮತ್ತು ಬಿಪಿ ನಾವೇನ್ ಸಾಧಿಸ್ಬೇಕಾಗಿತ್ರಿ? PA = PB. ಇಲ್ಲಿ ನಾವು ನೋಡಿದ್ವಿ ಅಂತಂದ್ರ ಇಲ್ಲಿ PA ಮತ್ತು PB ಗಳು ಏನಾಗ್ಯಾವ ಅಂತಂದ್ರ ಅನುರೂಪ ಬಾಹುಗಳಾಗ್ಯಾವ. ಸೊ ಹಂಗಾಗಿ therefore PA = PB. ಕಾರಣ ಏನಪ್ಪಾ ಅಂದ್ರ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ತ್ರಿಭುಜಗಳ ಅನುರೂಪ ಭಾಗಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವು. ಹಂಗಾಗಿ PA = PB ಆಗಿರುತ್ತದೆ. ಅವ್ರು ಏನ್ ಹೇಳಿದಾರೆ ನಾವು ಇಲ್ಲಿ ಅದನ್ನ ಸಾಧಿಸಿದ್ದೇವೆ. ಸರಿನಾ? ಸಾಧಿಸಲಾಗಿದೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 33ನೇ ಲೆಕ್ಕ ಏನದ ನೋಡ್ರಿ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ PQ ಉದ್ದವು 8 ಸೆಂಟಿಮೀಟರ್ ಆಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವೃತ್ತವನ್ನ ಕೊಟ್ಟಾರ. ಈ ವೃತ್ತದ ಒಂದು ತ್ರಿಜ್ಯ ಎಷ್ಟೈತಿ ಅಂತಂದ್ರೆ 5 ಸೆಂಟಿಮೀಟರ್ ಐತಿ. ಈ 5 ಸೆಂಟಿಮೀಟರ್ ಅಂತ ತ್ರಿಜ್ಯದ PQ ಎಷ್ಟೈತಿ ಅಂತಂದ್ರೆ 8 ಸೆಂಟಿಮೀಟರ್ ಐತಿ. ಸೊ ಇದನ್ನ ನಾ 8 ಸೆಂಟಿಮೀಟರ್ ಇಲ್ಲಿ ಕೆಳಗಡೆ ಬರ್ದಿರ್ತೇನೆ ನೋಡ್ರಿ. ಈ PQ ಅನ್ನೋದು ಏನಪ್ಪಾ ಅಂತಂದ್ರೆ 8 ಸೆಂಟಿಮೀಟರ್ ಐತಿ. ಓಕೆ, ರೈಟ್. ನಂತರ ಮುಂದೆ ಏನ್ ಕೊಡಾಕತ್ತಾರ ನೋಡ್ರಿ. P ಮತ್ತು Q ಬಿಂದುವಿನಲ್ಲಿ ಸ್ಪರ್ಶಕಗಳು T ಬಿಂದುವಿನಲ್ಲಿ ಸಂಧಿಸುತ್ತವೆ. ಈ P ಮತ್ತು Q ಒಂದು ಬಿಂದುಗಳಲ್ಲಿ ಸ್ಪರ್ಶಕಗಳನ್ನ ಹೇಳಿದಾರ. ಆ ಎರಡು ಸ್ಪರ್ಶಕಗಳು ಎಲ್ಲಿ ಸಂಧಿಸಾಕತ್ತಾವು ಅಂತಂದ್ರೆ T ಬಿಂದುವಿನಲ್ಲಿ ಸಂಧಿಸಾಕತ್ತಾವು. ಸರಿ, ನಂತರ ಹಾಗಾದ್ರೆ ಸಂಧಿಸುತ್ತವೆ. TP ಯ ಉದ್ದವನ್ನು ಕಂಡುಹಿಡಿಯಿರಿ. ಈ TP ಯ ಉದ್ದ ಎಷ್ಟಾಗಿರ್ತೈತಿ ಅದನ್ನ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಓಕೆ, ಸೊ ಈ TP ಉದ್ದವನ್ನ ಕಂಡುಹಿಡಿಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಏನ್ ಮಾಹಿತಿ ಐತಿ ಅಂತಂದ್ರ ಈ ಒಂದು ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯಗಳ ನಡುವಿನ ಕೋನ ಎಷ್ಟಾಗಿರ್ತೈತಿ ಅಂತಂದ್ರ 90 ಡಿಗ್ರಿ ಆಗಿರ್ತೈತಿ. ಒಂದ್ ವೇಳೆ ನಮಗ ಈ OT ಮತ್ತು OP ಅಂದ್ರೆ ಏನಂದ್ರೆ 5 ಸೆಂಟಿಮೀಟರ್ ಅಂತ ಗೊತ್ತೈತಿ. OT ಗೊತ್ತಿತ್ತಂದ್ರೆ ನಾವೇನಪ್ಪಾ ಅಂದ್ರೆ PT ನ ಅಥವಾ TP ನ ಈಸಿಯಾಗಿ ಕಂಡುಹಿಡಬಹುದೈತ್ರಿ. ಎದರ ಆಧಾರದ ಮೇಲೆ? ಪೈಥಾಗೋರಸ್ ಪ್ರಮೇಯದಿಂದ. ಹೌದಾ? ಈಗ ನಾವು ಅದನ್ನ ಕಂಡುಹಿಡಿಬೇಕು ಅಂದ್ರ ನಮ್ಗೆ ಇಲ್ಲಿ OT ಗೊತ್ತಿಲ್ಲ. ಹಾಗಾಗಿ ನಾವೇನಪ್ಪಾ ಅಂದ್ರೆ ಸ್ವಲ್ಪ ಇದನ್ನ ಮಾಡುವಂತ ಲೆಕ್ಕದ ಒಂದು ಪ್ರಯತ್ನವನ್ನ ಬೇರೆ ರೀತಿ ಮಾಡ್ಬೇಕಾಗ್ತದೆ. ಓಕೆ, ಸರಿ. ಈಗ ಇಲ್ಲಿ ಈ ಒಂದು ದಟ್ಟ PQ ಏನೈತಲ್ರಿ, ಇದು ಇಲ್ಲಿ OT ಅನ್ನೋದು ಏನಪ್ಪಾ ಅಂತಂದ್ರ ಈ PTQ ಒಂದು ಕೋನದ ಇದೇನಪ್ಪಾ ಅಂತಂದ್ರ ಕೋನಾರ್ಧಕವಾಗಿದೆ. ಅಂದ್ರೆ ಈ ಕೋನ ಎಷ್ಟೈತಿ? ಈ ಕೋನನು ಅಷ್ಟೈತಿ. ಸರಿನಾ? ಈ ಎರಡು ಕೋನಗಳು ಏನಪ್ಪಾ ಅಂತಂದ್ರ ಸಮ ಐತಿ. ಅಂದ್ರೆ ಇದು ಏನ್ ಮಾಡಾಕತೈತಿ ಅಂದ್ರ ಈ PQ ನ ಅರ್ಧಿಸುತ್ತದೆ. ಅಂದ್ರೆ ಟೋಟಲ್ PQ 8 ಸೆಂಟಿಮೀಟರ್ ಇದ್ರೆ ಈ PR ಅನ್ನೋದು ಎಷ್ಟಾಗಿರ್ತೈತ್ರಿ? 4 ಸೆಂಟಿಮೀಟರ್ ಆಗಿರ್ತೈತಿ. ಸರಿನಾ? ಏನ್ರಿ, ಇದನ್ನ 8 ಸೆಂಟಿಮೀಟರ್ ಇದ್ರೆ ಇದು ಅದರ ಅರ್ಧ ಇರ್ತೈತಿ. ಅಂದ್ರೆ 4 ಸೆಂಟಿಮೀಟರ್. ಅಂದ್ರೆ PR ಅನ್ನೋದು ಏನಾಗಿರ್ತೈತಿ ಅಂತಂದ್ರ PQ ನ ಅರ್ಧ. 1/PQ 1/2 ಇಂಟು PQ ಅಂದ್ರೆ 1/2. PQ ನ ಉದ್ದ ಎಷ್ಟೈತಿ ಅಂದ್ರೆ 8 ಐತಿ. 2 1 2 2 4 8 ಅಂದ್ರೆ PR ನ ಉದ್ದ ಎಷ್ಟಾಗಿರ್ತೈತಿ ಅಂತಂದ್ರ 4 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಸರಿ. ಈ ತ್ರಿಜ್ಯ 5 ಸೆಂಟಿಮೀಟರ್ ಐತಿ, ಇದು 4 ಸೆಂಟಿಮೀಟರ್ ಐತಿ. ಇದು ಏನಪ್ಪಾ ಅಂದ್ರೆ ಲಂಬ ಐತಿ. ಓಕೆ, ಇದು ಏನಪ್ಪಾ ಅಂದ್ರೆ 90 ಡಿಗ್ರಿ ಐತಿ ಎರಡು ಕಡೆ. ಇದು 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಂದ್ರೆ ಈ ಒಂದು ಬಾಹುವನ್ನ ಕಂಡುಹಿಡಿಯಕ್ ಬರ್ತೇನ್ರಿ, ಆರಾಮಾಗಿ ಕಂಡುಹಿಡಿಬಹುದು. ಎದರ ಆಧಾರದಿಂದ ಅಂತಂದ್ರ ಪೈಥಾಗೋರಸ್ ಪ್ರಮೇಯದಿಂದ ಕಂಡುಹಿಡಿಬಹುದು. ಯಾವ ಒಂದು ತ್ರಿಭುಜ ಇದು? ತ್ರಿಭುಜ PRO. ತ್ರಿಭುಜ PRO ನಲ್ಲಿ ಏನಂದ್ರೆ PR ಕೋನ PRO = 90 ಡಿಗ್ರಿ ಐತಿ. ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯದಿಂದ ನಾವೇನ್ ಬರಿಬಹುದು ಅಂತಂತಂದ್ರೆ ವಿಕರ್ಣದ ಮೇಲಿನ ವರ್ಗ. ಈ ಒಂದು 90 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ವಿಕರ್ಣ. ಈ ವಿಕರ್ಣದ ಮೇಲಿನ ವರ್ಗ ಅಂದ್ರೆ OP² ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. PR ವರ್ಗ ಪ್ಲಸ್ OR ನ ವರ್ಗ ಅಥವಾ OR² ಗೆ ಸಮವಾಗಿರುತ್ತದೆ. ಇಲ್ಲಿ OP² ಅಂದ್ರೆ ಎಷ್ಟದ್ರಿ? OP² ಅಂದ್ರೆ ಎಷ್ಟದ್ರಿ? 5² ಅದ. 5ರ ವರ್ಗ ಪ್ಲಸ್ PR ನ ವರ್ಗ ಅಂದ್ರೆ ಎಷ್ಟದ್ರಿ? ಓಕೆ, ಸಾರಿ,
ಇಸ್ ಈಕ್ವಲ್ ಟು 4ರ ವರ್ಗ OR ಸ್ಕ್ವೇರ್ ಅದು ನಮ್ಗೆ ಗೊತ್ತಿಲ್ಲ, ಅದು ನಾವೇನಂದ್ರೆ ಕಂಡುಹಿಡಿಯಾಕತ್ತೀವ್ರಿ. 5ರ ವರ್ಗ 25, 4ರ ವರ್ಗ 16, ಅದು ಎಡಗಡೆ ಬಂದ್ರೆ -16 ಆಗತ್ರಿ. ಇಸ್ ಈಕ್ವಲ್ ಟು OR ನ ವರ್ಗ. ಓಕೆ, ಸೊ OR ಸ್ಕ್ವೇರ್ ಇಸ್ ಈಕ್ವಲ್ ಟು 25 16 ಹೋದ್ರೆ ಎಷ್ಟು ಬರ್ತೀರಿ? 9 ಬರ್ತೈತಿ. ನಮಗ ಇದೇನಂದ್ರೆ OR ವರ್ಗ ಬೇಕಾಗಿಲ್ಲ, OR ಬೇಕು. ಅಂದ್ರೆ 9ರ ವರ್ಗಮೂಲವನ್ನ ತಗೋತೀವಿ. 9ರ ವರ್ಗಮೂಲ ಎಷ್ಟಾಗಿರ್ತೈತಿ ಅಂದ್ರೆ 3 ಸೆಂಟಿಮೀಟರ್ ಆಗಿರ್ತೈತಿ. ಅಂದ್ರೆ OR ಎಷ್ಟೈತಿ ಅಂತಂದ್ರ 3 ಸೆಂಟಿಮೀಟರ್ ಆಗೈತಿ. ಓಕೆ, ಸರಿ. ಹಾಗಾದ್ರೆ ನಮಗ ಇಲ್ಲಿ ಬೇಕಾಗಿದ್ದೇನಪ್ಪಾ ಅಂತಂದ್ರೆ ಈ ಟಿಪಿ ಯ ಉದ್ದವನ್ನ ಕಂಡುಹಿಡಿಬೇಕಾಗೈತಿ. ಈಗ ಟಿಪಿ ಯ ಉದ್ದವನ್ನ ಡೈರೆಕ್ಟ್ ಆಗಿ ಕಂಡುಹಿಡಿಯಕ್ ಬರಲ್ಲ. ನಾವು ಎದರಿಂದ ಯಾವ ಒಂದು ಸಹಾಯದಿಂದ ಕಂಡುಹಿಡಿಬಹುದು ಅಂದ್ರ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತವೆ. ಇದರ ಆಧಾರದ ಮೇಲೆ ನಾವೇನಪ್ಪಾ ಅಂದ್ರೆ ಕಂಡುಹಿಡಿಬಹುದು. ಅಂದ್ರೆ ಈಗ ಈ ಒಂದು ತ್ರಿಭುಜ ಯಾವ್ದ್ರಿ? PRT ತ್ರಿಭುಜ ಮತ್ತು PRO ತ್ರಿಭುಜ. ಈ ಎರಡು ತ್ರಿಭುಜಗಳು ಏನಪ್ಪಾ ಅಂತಂದ್ರ ಸಮರೂಪವಾಗಿರುತ್ತದೆ. ಸೊ ನಾವು ಹೋದ ವರ್ಷ ಏನಪ್ಪಾ ಅಂತಂದ್ರ ನಮಗ ಏನೈತ್ರಿ, ಇದು ನಮಗ ಏನಂದ್ರೆ ಪೈಥಾಗೋರಸ್ ಪ್ರಮೇಯ ಇತ್ತು. ಅದ್ರೊಳಗ ನಾವು ಏನ್ ನೋಡಿದ್ವಿ ಅಂತಂದ್ರ ಒಂದು ಲಂಬಕೋನ ತ್ರಿಕೋನದೊಳಗ 90 ಡಿಗ್ರಿ ಇರುವಂತಹ ಒಂದು ಶೃಂಗದಿಂದ ಅಭಿಮುಖ ಬಾಹುವಿಗೆ ಒಂದು ಲಂಬಕೋನ ಹೇಳಿದ್ವಿ ಅಂತಂದ್ರ ಇಲ್ಲಿ ಉಂಟಾಗುವ ಎರಡೂ ತ್ರಿಭುಜಗಳು ಏನಾಗಿರ್ತಾವ್ರಿ? ಸಮರೂಪ ಆಗಿರ್ತಾವ. ಓಕೆನಾ? ಸರಿ, ಅದು ನಮಗ ಅಲ್ಲಿ ಕಲ್ತಿದ್ವಿ. ಈಗ ನಮಗ ಪೈಥಾಗೋರಸ್ ಪ್ರಮೇಯ ಇಲ್ಲ, ಅದು ನಮಗ ಅದು ಐಡಿಯಾ ಇಲ್ಲ. ಅದನ್ನ ಹೇಳೋದಷ್ಟೇ ಅಲ್ಲ, ಅದ್ರ ಏನಪ್ಪಾ ಅಂದ್ರ ಮೊದ್ಲಾಗಿ ಇವೆರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸ್ಬಿಡೋಣಂತ. ಓಕೆ, ಬರ್ರಿ ಏನ್ ಮಾಡೋಣ. ಈಗ ಈ ಒಂದು ತ್ರಿಭುಜ ಒಳಗ ಇದೆಷ್ಟದ್ರಿ? TPO ಕೋನ ಎಷ್ಟೈತಿ? TPO ಕೋನ ಎಷ್ಟೈತಿ ಅಂದ್ರೆ 90 ಡಿಗ್ರಿ ಐತಿ. ಕೋನ TPO ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾಕಂತಂದ್ರ ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಅಂತಂದ್ರ ಲಂಬವಾಗಿರುತ್ತದೆ. ಅದ್ರ ಸಲುವಾಗಿ ಯಾಕ್ರಿ? ಯಾಕಂತಂದ್ರ TP ಲಂಬ OP ಅದ. TP ಲಂಬ OP ಐತಿ ಅದಕ್ಕ. ನಂತರ ಇದು 90 ಡಿಗ್ರಿ ಐತಂದ್ರೆ ಈ ಕೋನ ಎರಡು ಕೋನಗಳ ಮೊತ್ತ ಸಮ ಇದು 90 ಡಿಗ್ರಿ ಆಗಿರ್ತೈತ್ರಿ. ಅಂದ್ರೆ TPR ಕೋನ TPR ಪ್ಲಸ್ ಕೋನ RPO ಕೋನ RPO ಇಸ್ ಈಕ್ವಲ್ ಟು 90 ಡಿಗ್ರಿ. ಸರಿನಾ? ಅದೇ ರೀತಿಯಾಗಿ ಈ ಕೋನ ಎಷ್ಟದ್ರಿ? ಈ ಕೋನ ಎಷ್ಟೈತಿ ಅಂತಂದ್ರೆ 90 ಡಿಗ್ರಿ ಐತಿ. ಈ ತ್ರಿಭುಜದೊಳಗ PRT ತ್ರಿಭುಜದೊಳಗ ತ್ರಿಭುಜ PRT ಯಲ್ಲಿ ಏನು ಅಂತಂದ್ರ PRT ಈಕ್ವಲ್ ಟು 90 ಡಿಗ್ರಿ ಅದ. PRT ಇಸ್ ಈಕ್ವಲ್ ಟು ಏನಂತಂದ್ರ 90 ಡಿಗ್ರಿ ಐತಿ. ಸರಿನಾ? ಸೊ PRT 90 ಡಿಗ್ರಿ ಐತಿ ಅಂದ್ರೆ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇದು 90 ಡಿಗ್ರಿ ಐತಿ ಅಂದ್ರ ಈ ಎರಡು ಕೋನಗಳ ಮೊತ್ತ ಏನಾಗಿರ್ತೈತಿ ಅಂದ್ರ 90 ಡಿಗ್ರಿ ಆಗಿರ್ತೈತಿ. ಹಾಗಾದ್ರೆ ನಾವು ಇಲ್ಲಿ ಏನ್ ಬರಿಬಹುದು ಅಂದ್ರ ಕೋನ PTR ಒಂದ್ ಸೆಕೆಂಡ್ ರೀ, PTR ಓಕೆ, ಕರೆಕ್ಟ್ ಅದ್ರಿ. ಕೋನ PTR ಪ್ಲಸ್ ಕೋನ TPR ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಇದು ಈಕ್ವಲ್ ಟು 90 ಡಿಗ್ರಿ ಐತಿ, ಸಮೀಕರಣ 1 ಆಗಿರ್ಲಿ. ಇದು ಈಕ್ವಲ್ ಟು 90 ಡಿಗ್ರಿ ಐತಿ, ಸಮೀಕರಣ 2 ಆಗಿರ್ಲಿ. ಎವನೇನು ತಗೊಂಡಿವಿ? ಈ ಕೋನದ ಮೊತ್ತ 90 ಡಿಗ್ರಿ, ಆ ನಂತರ ಈ ಕೋನದ ಮೊತ್ತ 90 ಡಿಗ್ರಿ. ಇವೆರಡು 90 ಡಿಗ್ರಿ ಸಮಾನ ಅಂತಂದ್ರೆ ಇದು ಈಕ್ವಲ್ ಟು ಇದು ಆಗಿರ್ತೈತ್ರಿ. ಹಾಗಾದ್ರೆ ನಾವೇನ್ ಹೇಳ್ಬೋದು ಅಂತಂದ್ರ ಸಮೀಕರಣ 1 ಮತ್ತು 2ರಿಂದ ನಾವೇನ್ ಹೇಳ್ಬೋದು ಅಂತಂದ್ರ ಕೋನ TPR ಪ್ಲಸ್ ಕೋನ RPO. ಒಂದ್ ಸೆಕೆಂಡ್ ರೀ, ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಇದು ಬಲಗಡೆ ಬರಿತೀನಿ, ಒಂದಕ್ಕೆ ಇದನ್ನ ಬರಿತೇನ್ರಿ. ಏನ್ ಬರಿತೀನಿ? ಕೋನ PTR ಪ್ಲಸ್ ಕೋನ TPR ಇಸ್ ಈಕ್ವಲ್ ಟು ಇದು ಅಂತ ಬರಿತಾ ಇದ್ದೀನಿ. ಏನ್ರಿ? ಇಸ್ ಈಕ್ವಲ್ ಟು ಕೋನ TPR ಪ್ಲಸ್ ಕೋನ RPO. ಸರಿನಾ? ರೈಟ್. ಇಲ್ಲೂ TPR ಅದ, ಇಲ್ಲೂ TPR ಅದ, ಎರಡೂನು ಕ್ಯಾನ್ಸಲ್ ಮಾಡಿಬಿಡೋಣ. ಹಂಗಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಕೋನ PTR ಇಸ್ ಈಕ್ವಲ್ ಟು ಕೋನ RPO ಆಗಿರ್ತತಿ. ಎಲ್ಲದ ನೋಡ್ರಿ, ಕೋನ PTR ಈ ಕೋನ ಎದಕ್ ಸಮ ಅದರಿ? RPO ಈ ಒಂದು ಕೋನಕ್ಕ ಸಮ ಐತಿ. ಈ ಕೋನ ಸಮ ಐತಿ. ಓಕೆ, ಈ ಎರಡು ತ್ರಿಭುಜದೊಳಗ ಒಂದು ಕೋನ ಸಮ ಐತಿ, ಇನ್ನೊಂದು ಕೋನ ಸಮ ಐತಿ ಅಂತ ಹೇಳಕ್ಕಾಗತ್ತೇನ್ರಿ? ಹೇಳಕ್ಕಾಗತ್ರಿ. ಯಾವ್ದ್ರಿ?
ಈ ಒಂದು ಕೋನ ಈ ಕೋನಕ್ಕ ಸಮ ಐತಿ. ಓಕೆ, ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮವಾಗಿದ್ವು ಅಂತಂದ್ರ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ್ರಿ, ಸಮರೂಪ ಆಗಿರ್ತಾವು. ಹಾಗಾದ್ರೆ ನಾವೇನ್ ಬರಿಬಹುದು ಅಂದ್ರ ಕೋನ ಪಿ ಆರ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಒ ಆಗಿರ್ತತಿ. ಆದುದರಿಂದ ಕೋನ ತ್ರಿಭುಜ ಪಿ ಆರ್ ಟಿ ಅನ್ನೋದು ಏನಪ್ಪಾ ಅಂತಂದ್ರ ತ್ರಿಭುಜ ಪಿ ಆರ್ ಟಿ ಗೆ ಅನುರೂಪ ಪಿ ಅದ. ಲಾಸ್ಟಿಗೆ ಟಿ ಅಂದ್ರೆ ಇಲ್ಲಿ ಲಾಸ್ಟಿಗೆ ಏನ್ ಬರ್ಬೇಕ್ರಿ, ಪಿ ಬರ್ಬೇಕು. ಇಲ್ಲಿ ಆರ್ ಗೆ ಅನುರೂಪ ಆರ್ ಅದ, ನಡುವೆ ಆರ್ ಅದ ಅಂದ್ರೆ ಇಲ್ಲಿ ಆರ್ ಬರ್ಬೇಕು. ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಇನ್ನೊಂದು ಓ ಉಳಿದಿರ್ತೈತಿ. ಓಕೆ, ತ್ರಿಭುಜ ಪಿ ಆರ್ ಟಿ ಅನ್ನೋದು ಏನಾಗಿರ್ತೈತಿ ಅಂದ್ರ ಓ ಆರ್ ಟಿ ತ್ರಿಭುಜಕ್ಕೆ ಏನಾಗಿರ್ತೈತಿ ಅಂದ್ರ ಸಮರೂಪ ಆಗಿರ್ತೈತಿ. ಎರಡು ತ್ರಿಭುಜಗಳ ಸಮರೂಪದ ಅಂದ್ರ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರ್ತಾವು. ಯಾವ್ರಿ, ಪಿ ಆರ್ ಗೆ ಓ ಆರ್, ಪಿ ಆರ್ ಬಾಗ್ಲೆ ಓ ಆರ್, ಆನಂತರ ಆರ್ ಟಿ ಗೆ ಆರ್ ಟಿ ಬಾಗ್ಲೆ ಆರ್ ಪಿ ಇಸ್ ಈಕ್ವಲ್ ಟು ಪಿ ಟಿ ಬಾಗ್ಲೆ ಓ ಪಿ, ಓಕೆ, ನಮಗೆ ಏನ್ ಬೇಕಾಗಿತ್ತು ಇಲ್ಲಿ, ನಮ್ಗ ಟಿ ಪಿ ಅಥವಾ ಪಿ ಟಿ ಯ ಬೆಲೆ ಬೇಕಾಗಿತ್ತು. ಹಾಗಾದ್ರೆ ನಾ ಈ ಒಂದು ಏನಪ್ಪಾ ಅಂತಂದ್ರೆ ಇದನ್ನ ತಗೋತೀನಿ, ಪಿ ಟಿ ಬಾಗ್ಲೆ ಓ ಪಿ. ಆ ನಂತರ ಎಡಗಡೆ ನಾ ತಗೋಬೇಕು ಅಂತಂದ್ರೆ ಇದನ್ನ ತಗೋತೀನಿ ಅಂದ್ರೆ ನನ್ಗೆ ಏನ್ ಗೊತ್ತಿಲ್ಲ ಅದನ್ನ ತಗೋತೀನಿ. ಪಿ ಆರ್ ಗೊತ್ತಾ, ಗೊತ್ತು. ಓ ಆರ್ ಗೊತ್ತಾ, ಗೊತ್ತು. ಹಾಗಾದ್ರೆ ನಾನು ಈ ಎರಡು ಅನುಪಾತಗಳನ್ನ ತಗೋತೀನಿ. ಸರಿನಾ, ಪಿ ಆರ್ ಬಾಗ್ಲೆ ಓ ಆರ್, ಪಿ ಆರ್ ಎಷ್ಟೈತಿ ನೋಡ್ರಿ, ಪಿ ಆರ್ 4 ಸೆಂಟಿಮೀಟರ್ ಐತಿ, ಬಾಗ್ಲೆ ಓ ಆರ್ ಎಷ್ಟೈತ್ರಿ 3 ಸೆಂಟಿಮೀಟರ್ ಐತಿ. 4 ಬಾಗ್ಲೆ 3 ಇಸ್ ಈಕ್ವಲ್ ಟು ಪಿ ಟಿ ಬೆಲೆಯನ್ನ ಕಂಡುಹಿಡಿಯಾಕತ್ತೀವಿ. ಬಾಗ್ಲೆ ಓ ಪಿ ಯ ಬೆಲೆ ಎಷ್ಟೈತ್ರಿ 5 ಐತಿ. ಓಕೆ, ನಮಗ್ ಬೇಕಾಗಿದ್ದೇನ್ರಿ ಪಿ ಟಿ. ಸೊ 5ಅನ್ನ ಈ ಕಡೆ ತಗೊಂಡು ಹೋಗೋಣ. ಇದೇನಾಗತ್ರಿ 4 ಬಾಗ್ಲೆ 3, ಬಾಗ್ಲೆ 5 ಈ ಕಡೆ ಹೋದ್ರೆ ಗುಂಡ್ಲೆ ಇದಾಗುತ್ತೆ ಇಸ್ ಈಕ್ವಲ್ ಟು ಪಿ ಟಿ. ಸೊ ಪಿ ಟಿ ಇಸ್ ಈಕ್ವಲ್ ಟು 5 4 20 ಬಾಗ್ಲೆ 3 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಅವ್ರು ಕೇಳಿರುವಂತಹ ಟಿ ಪಿ ಅಥವಾ ಪಿ ಟಿ ಯ ಬೆಲೆ ಎಷ್ಟಾಗಿರ್ತೈತಿ ಅಂದ್ರ 20 ಬಾಗ್ಲೆ 3 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಈ ಲೆಕ್ಕ ಏನಪ್ಪಾ ಅಂದ್ರ ಅಂತ ಏನ್ ಕಷ್ಟದಿಲ್ಲ ರೀ. ಏನಂತಂದ್ರ ಈ ಎರಡೂ ತ್ರಿಭುಜಗಳು ಸಮರೂಪ ಅಂತ ಸಾಧಿಸ್ತೀವಿ. ಅದನ್ನ ಸಾಧಿಸಿದ ಮೇಲೆ ಬರುವಂತಹ ಒಂದು ಅನುಪಾತಗಳು ಏನದಾವಲ್ಲ ಅದರ ಸಹಾಯದಿಂದ ನಮ್ಗೆ ಏನಪ್ಪಾ ಅಂದ್ರ ಅವ್ರು ಕೇಳಿರುವಂತಹ ಪಿ ಟಿ ಯ ಬೆಲೆಯನ್ನ ಕಂಡುಹಿಡ್ತೀವಿ. ನಾವಿಲ್ಲಿ ಟಿ ಆರ್ ನ ಬೆಲೆಯನ್ನು ಸಹಿತ ಕಂಡುಹಿಡಿಬಹುದಾಗಿತ್ತು ಇದನ್ನ ಬಳಸ್ಕೊಂಡು. ಓಕೆ, ಟಿ ಆರ್ ಆರ್ ಪಿ ಗೊತ್ತಾ, ನಮ್ಗೆ ಆರ್ ಪಿ ಗೊತ್ತು. ಹಾಗಾದ್ರೆ ಇಲ್ಲಿ ಟಿ ಆರ್ ಬೆಲೆಯನ್ನು ಸಹಿತ ನಮ್ಗೆ ಕಂಡುಹಿಡಿಯಾಕ ಬರ್ತಿತ್ತು. ಓಕೆ, ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 34ನೇ ಲೆಕ್ಕ ಏನಂದ್ರೆ ನೋಡ್ರಿ, ಓ ವೃತ್ತ ಕೇಂದ್ರವನ್ನು ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಇಂದ ಟಿಪಿ ಮತ್ತು ಟಿಕ್ಯೂ ಎರಡು ಸ್ಪರ್ಶಕಗಳನ್ನು ಎಳೆಯುತ್ತಿದೆ. ಓಕೆ, ಓ ವೃತ್ತ ಕೇಂದ್ರ ಇರುವಂತಹ ಒಂದು ವೃತ್ತಕ್ಕೆ ಟಿ ಬಿಂದುವಿನಿಂದ ಟಿಪಿ ಮತ್ತು ಟಿಕ್ಯೂ ಅಂತಂದ ಹೇಳಿ ಎರಡು ಸ್ಪರ್ಶಕಗಳನ್ನ ಎಳೆಯಲಾಗಿದೆ. ಮುಂದೆ ಏನ್ ಹೇಳಕತ್ತಾರ್ರಿ, ಕೋನ ಪಿ ಟಿ ಕ್ಯೂ ಎಲ್ಲದ್ರಿ, ಅದು ಕೋನ ಪಿ ಟಿ ಕ್ಯೂ ಇಲ್ಲ ಐತಿ ನೋಡ್ರಿ. ಈ ಒಂದು ಕೋನ ಏನಿದು, ಈ ಒಂದು ಕೋನ ಇಸ್ ಈಕ್ವಲ್ ಟು 2 ಗುಂಡ್ಲೆ OPQ, 2 ಇಂಟು OPQ. ಸೊ ಇದೇನಪ್ಪಾ ಅಂತಂದ್ರೆ ಈ ಕೋನದ 2ರಷ್ಟು ಇರುತ್ತೆ ಅಂತ ಹೇಳಿ ಸಾಧಿಸ್ರಿ ಅಂತ ಹೇಳಕತ್ತಾರ. ಏನ್ರಿ, ಈ ಕೋನದ 2ರಷ್ಟು ಇರುತ್ತದೆ ಅಂತ ಹೇಳಿ ಸಾಧಿಸ್ರಿ ಅಂತ ಕೇಳಕತ್ತಾರ. ಸರಿನಾ, ರೈಟ್. ಸೊ ಇಲ್ಲಿ ನಾವು ಸಾಧನೆ ಸಾಧಿಸಬೇಕು ಅಂತಂದ್ರೆ ನಾವು ಅದ್ರ ಏನ್ ಕೊಟ್ಟಿದಾರಲ್ಲ ಹಂಗೆ ಹೋಗ್ಬಿಡೋಣ. ದತ್ತ ಏನಪ್ಪಾ ಅಂದ್ರೆ ಓ ಕೇಂದ್ರ ಇರುವ ವೃತ್ತಕ್ಕೆ, ಓ ಕೇಂದ್ರ ಬಿಂದು ಅಥವಾ ಕೇಂದ್ರವಿರುವ ವೃತ್ತಕ್ಕೆ ಈ ಒಂದು ವೃತ್ತಕ್ಕೆ ಟಿಪಿ ಮತ್ತು ಟಿಕ್ಯೂಗಳು ಏನಂತಂದ್ರೆ ಸ್ಪರ್ಶಕಗಳು. ಇವೆರಡು ಏನಪ್ಪಾ ಅಂದ್ರೆ ಈ ಒಂದು ವೃತ್ತಕ್ಕಿರುವಂತಹ ಸ್ಪರ್ಶಕಗಳು. ನಂತರ ಸಾಧನೀಯ, ನಾವೇನು ಸಾಧಿಸಬೇಕಾಗೈತಿ ಅಂತಂದ್ರೆ ಕೋನ ಪಿ ಟಿ ಕ್ಯೂ ಇದೇನ್ರಿ ಅವ್ರು ಕೊಟ್ಟಿದ್ದು, ಕೋನ ಪಿ ಟಿ ಕ್ಯೂ. ಎಸ್, ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಗುಂಡ್ಲೆ OPQ ಎಂದು ಸಾಧಿಸ್ರಿ ಅಂತ ಕೇಳಕತ್ತಾರ. ಓಕೆ, ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ರಚನೆ ಬೇಡ, ನಾವು ಡೈರೆಕ್ಟ್ ಆಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಧಿಸಬಹುದು. ಸಾಧನೆ ಏನ್ರಿ, ಸಾಧನೆ ಏನಪ್ಪಾ ಅಂತಂದ್ರ ಈಗ ನಮ್ಗೆ ಏನ್ ಗೊತ್ತು ಅದರಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ. ಈಗ ಈ ಟಿವಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಬಾಹ್ಯ ಬಿಂದು, ಈ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನ ಎಳೆದೇವಿ ಅಂತಂದ್ರ ಆ 2 ಸ್ಪರ್ಶಕಗಳು ಏನಾಗಿರ್ತಾವ್ರಿ, ಸಮ ಆಗಿರ್ತಾವು. ಓಕೆ, ಸೊ ಇಲ್ಲಿ ನಾವೇನಂತಂದ್ರ ಟಿಪಿ ಈಕ್ವಲ್ ಟು ಟಿಕ್ಯೂ ಬಾಹ್ಯ ಬಿಂದುವಿನಿಂದ ಯಾವ್ದ ಸ್ಪರ್ಶಕಗಳು, ಬಾಹ್ಯ ಬಿಂದುವಿನಿಂದ
ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಎಳೆದ ಸ್ಪರ್ಶಕಗಳು ಏನಪ್ಪಾ ಅಂತಂದ್ರ ಅದರ ಸಲುವಾಗಿ ಇವೇನಪ್ಪಾ ಅಂದ್ರ ಸಮ ಆದವು. ಓಕೆ, ಇವೆರಡು ಏನಪ್ಪಾ ಅಂದ್ರೆ ಸಮ ಆದವು. ಸೊ ಈಗ ಈ ಒಂದು ಬಾಹುವಿಗೆ ಈ ಒಂದು ಬಾಹು ಸಮ ಐತಿ ಅಂತಂದ್ರ ಈ ತ್ರಿಭುಜ ಪಿ ಟಿ ಕ್ಯೂ ಎಂತ ತ್ರಿಭುಜ ಆಗತ್ರಿ? ಸಮದ್ವಿ ಬಾಹು ತ್ರಿಭುಜ ಆಗತ್ತಾ? ಓಕೆ ಸರಿ. ಆದುದರಿಂದ ತ್ರಿಭುಜ ಪಿ ಟಿ ಕ್ಯೂ ಒಂದು ಸಮದ್ವಿಬಾಹು ತ್ರಿಭುಜ. ಓಕೆ, ಈ ಸಮದ್ವಿಬಾಹು ತ್ರಿಭುಜದ ಒಂದು ವಿಶೇಷತೆ ಏನ್ರಿ? ಸಮದ್ವಿಬಾಹು ತ್ರಿಭುಜದ ವಿಶೇಷತೆ ಏನಪ್ಪಾ ಅಂತಂದ್ರ ಯಾವ ಬಾಹುಗಳು ಸಮ ಇರ್ತಾವಲ್ಲ ಅವುಗಳ ಅಭಿಮುಖ ಕೋನಗಳು. ಈ ಬಾಹುವಿಗೆ ಅಭಿಮುಖ ಕೋನ ಯಾವ್ದೈತ್ರಿ? ಇದೈತಿ, ಹೌದಾ? ಈ ಬಾಹುವಿಗೆ ಅಭಿಮುಖ ಕೋನ ಯಾವ್ದೈತಿ? ಇದೈತಿ. ಈ ಎರಡು ಕೋನಗಳು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವು. ಸರಿನಾ? ಸರಿ. ಹಾಗಾದ್ರೆ ಏನ್ರಿ? ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಟಿ ಕ್ಯೂ ಪಿ. ಯಾಕಂದ್ರ ಸಮದ್ವಿಬಾಹು ತ್ರಿಭುಜದೊಳಗ ಸಮ ಇರುವಂತಹ ಬಾಹುವಿನ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಹೌದಾ? ಓಕೆ, ಸೊ ಹಾಗಾದ್ರೆ ಇದೇನಪ್ಪಾ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ಥೀಟಾ ಆಗಿರ್ಲಿ. ಇವೇನಪ್ಪಾ ಅಂತಂದ್ರೆ ಇವೆರಡು ಥೀಟಾ ಆಗಿರ್ಲಿ. ಇಲ್ಲಾಂದ್ರೆ ಬೇಡವೇ ಬೇಡ, ಇದನ್ನ ತಗೊಳ್ಳದೆ ಬೇಡ್ರಿ, ನಾ ಡೈರೆಕ್ಟ್ ಆಗಿ ಇದಿಷ್ಟ ತಗೋತೀನಿ. ಈಗ ಏನ್ರಿ? ಈಗ ಈ ಮೂರು ಕೋನಗಳ ಮೊತ್ತ ಏನಾಗಿರ್ತೈತ್ರಿ? ಸಮ ಆಗಿರ್ತೈತಿ. ಹಂಗಂದ್ರ ನಾನು ಇಲ್ಲಿ ಏನ್ ಬರೀಬಹುದು? ಸಾರಿ, ಈ ಮೂರು ಕೋನಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತ್ರಿ. ಹಾಗಾದ್ರೆ ನಾನು ಇಲ್ಲಿ ಏನ್ ಬರೀತೀನಿ ಅಂತಂದ್ರ ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಟಿ ಕ್ಯೂ ಪಿ ಪ್ಲಸ್ ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕ್ರಿ? ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಆ ನಂತರ ಇವೆರಡು ಸಮ ಅದಾವ್ರಿ. ಯಾವೆರಡು ಸಮ ಅದಾವು? ಕೋನ ಟಿ ಪಿ ಕ್ಯೂ ಇಲ್ಲದ ನೋಡ್ರಿ, ಕೋನ ಟಿ ಪಿ ಕ್ಯೂ ಮತ್ತ ಟಿ ಕ್ಯೂ ಪಿ ಎರಡು ಸಮ ಅದಾವು. ಇದ್ರ ನಾನು ಏನ್ ಬರ್ತೀನಿ ಅಂತಂದ್ರ ಎರಡರ ಬದ್ಲಿ ಟಿ ಪಿ ಕ್ಯೂ ಅಂತ ಬಂದ್ಬಿಡ್ತೀನಿ. ಓಕೆ, ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಟಿ ಪಿ ಕ್ಯೂ. ಓಕೆ ರೈಟ್. ಸೊ ಎರಡನ್ನೂ ನಾ ಏನಪ್ಪಾ ಅಂತಂದ್ರೆ ಟಿ ಪಿ ಕ್ಯೂ ಅಂತ ಬರೆಯಾಕತ್ತೀನಿ. ಅಂದ್ರೆ ಟಿ ಕ್ಯೂ ಪಿ ಜಾಗದಾಗ ಟಿ ಪಿ ಕ್ಯೂ ನ ಬರೆಯಾಕತ್ತೀವಿ. ಇದು ಎರಡು ಸಾರಿ ಬರೆಯಾಕತ್ತಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಪಿ ಟಿ ಕ್ಯೂ ಪ್ಲಸ್ ಎರಡು ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಪಿ ಟಿ ಕ್ಯೂ, ಓಕೆ, ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎರಡು ಕೋನ ಟಿ ಪಿ ಕ್ಯೂ ಆಗಿರ್ತದೆ. ಇದನ್ನ ಬಲಗಡೆ ತಗೊಂಡು ಹೋದ್ವಿ. ಓಕೆ, ಸೊ ಇದನ್ನ ಮುಂದೆ ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಸಮೀಕರಣ 1 ಅಂತ ಬರಿತೀನಿ. ಆಗ್ಬೋದಾ? ರೈಟ್. ಈಗ ನಮ್ಗೆ ಇಲ್ಲಿ ನೋಡಲಾಯ್ತು ಅಂತಂದ್ರ ಈ ಎರಡು ಕೋನಗಳ ಮೊತ್ತ ಏನ್ರಿ? ಈ ಟಿ ಪಿ ಓ ಏನಾಗಿರ್ತದ 90 ಡಿಗ್ರಿ ಆಗಿರ್ತೈತಿ. ಹಂಗಂದ್ರೆ ಈ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ತೈತಿ. ಸೊ ಅದನ್ನ ನಾನು ಏನ್ ಬರ್ತೀನಿ ಅಂದ್ರ ಕೋನ ಟಿ ಪಿ ಓ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಎದರ ಆಧಾರದ ಮೇಲೆ ಅಂತಂದ್ರೆ ಈ ಟಿ ಪಿ ಲಂಬ ಓಪಿ ಇರ್ತೈತಿ, ಅದ್ರ ಸಂಬಂಧ ಟಿ ಪಿ ಲಂಬ ಓಪಿ ಇರ್ತೈತಿ. ಏನ್ರಿ ಅದು? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅನ್ನುವಂತ ಆಧಾರದ ಮೇಲೆ, ಆ ಒಂದು ಪ್ರಮೇಯದ ಆಧಾರದ ಮೇಲೆ ನಾವು ಹೇಳ್ತೀವಿ ಕೋನ ಟಿ ಪಿ ಯು ಅನ್ನೋದು 90 ಡಿಗ್ರಿ ಆಗಿರ್ತದೆ. ಅಂದ್ರೆ ಟಿ ಪಿ ಕ್ಯೂ, ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಒ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರ್ತತಿ. ಒಂದಕ್ಕೆ ಸರಿ ಅದನ್ನ ನೋಡ್ರಿ, ಅವ್ರೇನ್ ಪ್ರೂವ್ ಮಾಡಿದಾರ? ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಎರಡು ಕೋನ ಒ ಪಿ ಕ್ಯೂ ಅಂತಂದ ಹೇಳಿ ಪ್ರೂವ್ ಮಾಡ್ರಿ ಅಂತ ಹೇಳಿದಾರ. ಸರಿನಾ? ರೈಟ್. ಈಗ ಈ ಟಿ ಪಿ ಕ್ಯೂ ನ ನಾವು ಬಲಗಡೆ ತಗೊಂಡು ಹೋಗೋಣ, ಇಲ್ಲ ಅಂತಂದ್ರೆ ಏನ್ ಮಾಡ್ರಿ ಈ ಒ ಪಿ ಕ್ಯೂ ನ ಬಲಗಡೆ ತಗೊಂಡು ಹೋಗೋಣ. ಅಂದ್ರೆ ಇದೇನಾಗತ್ರಿ? ಕೋನ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಕೋನ ಒ ಪಿ ಕ್ಯೂ ಹಾಕಿತಿ. ಓಕೆ, ಸರಿ. ಇದರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನಮಗೆ ಟಿ ಪಿ ಕ್ಯೂ ಆಲ್ರೆಡಿ ಐತಲ್ಲ. ಸೊ ಹಂಗಂದ್ರೆ ಇಲ್ಲಿ ಈ ಟಿ ಪಿ ಕ್ಯೂ ಜಾಗದಾಗ ಇದ್ರ ಒಂದು ಬೆಲೆಯನ್ನ ತುಂಬಿದೀವಿ ಅಂದ್ರೆ ನಮಗ ನಾವೇನ್ ಸಾಧಿಸ್ಬೇಕಲ್ಲ ಅದು ಸಾಧಿಸ್ತೀವಿ. ಓಕೆ, ಇದು ಸಮೀಕರಣ 2 ಆಗಿರ್ಲಿ. ಹಂಗಂದ್ರೆ ಸಮೀಕರಣ 1 ಮತ್ತು 2ರಿಂದ ಏನ್ ಬರೀಬಹುದ್ರಿ ನಾವು? ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 180 ಡಿಗ್ರಿ ಮೈನಸ್ ಎರಡು ಗುಂಡ್ಲೆ ಕೋನ
ಟಿ ಪಿ ಕ್ಯೂ ಜಾಗದಾಗ ಏನ್ ಬರಿತೀವ್ರಿ ಇದನ್ನ ಬರಿಬಹುದು ಹೌದಾ. ಇಲ್ಲಿ ಟಿ ಪಿ ಕ್ಯೂ ಜಾಗದಾಗ ನಾ ಏನ್ ಬರಿತೇನ್ರಿ ಇದನ್ನ ಬರಿತೀನಿ. ಅಂದ್ರೆ ಏನಂದ್ರೆ ಇದು 90 ಡಿಗ್ರಿ ಮೈನಸ್ ಕೋನ ಒ ಪಿ ಕ್ಯೂ ಅಂತ ಬರಿತೀನಿ. ಓಕೆನಾ. ಸರಿ, ಇದು ಮುಂದೆ ಏನಾಗುತ್ತೆ ನೋಡ್ರಿ, ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 2 ಇಂಟು 90 ಅಂದ್ರೆ 180 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಗುಂಡ್ಲೆ ಒ ಪಿ ಕ್ಯೂ ಆಕೈತಿ. ಓಕೆನಾ. 180 ಡಿಗ್ರಿ ಒಳಗೆ 180 ಡಿಗ್ರಿ ಕಳೆದ್ವಿ ಅಂದ್ರೆ ಏನಾಗುತ್ತೆ 0 ಬರ್ತೈತಿ. ಈಸ್ ಈಕ್ವಲ್ ಟು 2 ಗುಂಡ್ಲೆ ಕೋನ ಒ ಪಿ ಕ್ಯೂ. ಅವ್ರು ಕಂಡುಹಿಡಿಯೇನ್ರಿ, ಅವ್ರು ಸಾಧಿಸಂದ್ರೇನು, ಕೋನ ಪಿ ಟಿ ಕ್ಯೂ. ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಕೋನ ಒ ಪಿ ಕ್ಯೂ ಅಂತಂದೇಳಿ ಸಾಧಿಸದಿದ್ರು ನಾವು ಅದನ್ನ ಸಾಧಿಸಿದ್ದೇವೆ. ಸೊ ಇಲ್ಲಿ ಒಂದು ವಾಕ್ಯವನ್ನ ಬರೆಯೋಣ, ಸಾಧಿಸಲಾಗಿದೆ. ಓಕೆನಾ. ಸ್ವಲ್ಪ ಇದನ್ನ ನಾವು ಸಮಾಧಾನದಿಂದ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಗೊತ್ತು ಅದನ್ನ ನಾವೆಲ್ಲಿ ತಗೊಂಡು ಅದ್ರ ಪ್ರಕಾರ ನಾವು ಲೆಕ್ಕ ಮಾಡ್ಕೋತ ಹೋದ್ವಿ ಅಂದ್ರೆ ನಮ್ಗೆ ಉತ್ತರ ಬಂದಿರ್ತೈತಿ. ನಾವೇನ್ ಮಾಡಿದ್ವಿ, ಮೊದಲಿಗೆ ಇದನ್ನ ಸಮದ್ವಿಭಾವ ತ್ರಿಭುಜ ಅಂತ ತಗೊಂಡು ಈ ಕೋನ ಮತ್ತು ಈ ಕೋನಕ್ಕೆ ಇರುವಂತಹ ಒಂದು ಸಂಬಂಧವನ್ನ ತಗೊಂಡ್ವಿ. ಅದಾದ ನಂತರ ಇವೆರಡು ಕೋನಕ್ಕೆ ಇರುವಂತಹ ಸಂಬಂಧವನ್ನ ತಗೊಂಡ್ವಿ. ಇಲ್ಲಿ ಬರುವಂತಹ ಕೋನವನ್ನ ಈ ಕೋನದಿಂದ ನಾವು ರಿಪ್ಲೇಸ್ ಮಾಡಿದ್ವಿ. ಅದನ್ನ ಬದಲಾವಣೆ ಮಾಡಿದ್ರಿಂದ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಅವ್ರು ಕೇಳಿರುವಂತಹ ಉತ್ತರ ಸಿಗ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ 35ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ತೋರಿಸಿರುವಂತೆ ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸ್ಪರ್ಶಕಗಳಾಗಿವೆ. ಓಕೆ ಏನ್ರಿ, ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸ್ಪರ್ಶಕಗಳಾಗಿವೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಒಂದು ಎರಡು ಸ್ಪರ್ಶಕಗಳು ಸಮಾಂತರ ಸ್ಪರ್ಶಕಗಳಾಗಿರ್ಬೇಕು ಅಂತಂದ್ರ ಅವು ಯಾವಾಗ ಆಗಿರ್ತಾವ ಅಂತಂದ್ರ ಒಂದು ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕಗಳು ಒಂದಕ್ಕೊಂದು ಸಮಾಂತರವಾಗಿರ್ತಾವು ಅಂತ ನೋಡಿದ್ವಿ. ಓಕೆ ಸರಿ, ಅದನ್ನ ನಾವು ಸಮಾಂತರ ಅಂತಂದ್ರೆ ಗುರುತಿಸಾಕ ನಾವಿಲ್ಲಿ 2 ಬಾಣದ ಮಾರ್ಕ್ ಅನ್ನ ತೋರಿಸೋಣಂತ. ನಂತರ ಮುಂದೆ ಏನ್ ಕೊಟ್ಟಾರೆ ಇವರು, ಮತ್ತು ಸ್ಪರ್ಶ ಬಿಂದು ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ಇಲ್ಲಿ ನೋಡ್ರಿ, ಸ್ಪರ್ಶ ಬಿಂದು ಸಿ. ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಸ್ಪರ್ಶಕವನ್ನು ಎಳೆದಾರ, ಅದು ಯಾವ್ದಪ್ಪ ಅಂತಂದ್ರ ಎ ಬಿ. ಮತ್ತೊಂದು ಸ್ಪರ್ಶಕ ಎ ಬಿಯು ಪಿ ಕ್ಯೂ ಅನ್ನು ಎ ಬಿಂದುವಿನಲ್ಲಿ ಮತ್ತು ಆರ್ ಎಸ್ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಪಿ ಕ್ಯೂ ಅನ್ನ ಎ ಬಿಂದುವಿನಲ್ಲಿ ಆನಂತರ ಆರ್ ಎಸ್ ಅನ್ನ ಬಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಸರಿ, ಮುಂದೆ ಸ್ಪರ್ಶಿಸುತ್ತದೆ, ಛೇದಿಸುತ್ತದೆ. ಹಾಗಾದರೆ ಕೋನ ಎಒಬಿ ಈಕ್ವಲ್ ಟು 90 ಡಿಗ್ರಿ ಎಂದು ಸಾಧಿಸಿ. ಎಲ್ಲೈತ್ರಿ ಎಒಬಿ? ಇಲ್ಲ ಐತ್ ನೋಡ್ರಿ, ಕೋನ ಎ ಒ ಬಿ ಇದು 90 ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಾಕತ್ತಾರ. ಓಕೆ ರೈಟ್, ಸಾಧಿಸಿ ಅಂತ ಹೇಳಿದಾರ ಅಂತಂದ್ರ ನಾವು ಅವ್ರೇನ್ ಕೊಟ್ಟಾರ ಅಲ್ಲಿಂದನ ಲೆಕ್ಕ ಸ್ಟಾರ್ಟ್ ಮಾಡೋತ್ರಿ. ದತ್ತ ಏನ್ರಿ, ಪಿ ಕ್ಯೂ ಮತ್ತು ಆರ್ ಎಸ್ ಪಿ ಕ್ಯೂ ಮತ್ತು ಆರ್ ಎಸ್ ಓ ವೃತ್ತ ಕೇಂದ್ರವಿರುವ ವೃತ್ತಕ್ಕೆ ಸಮಾಂತರ ಸ್ಪರ್ಶಕಗಳು. ಓಕೆ, ಸ್ಪರ್ಶಕಗಳು. ಓಕೆ, ಸೊ ಎ ಬಿ ಸ್ಪರ್ಶಕ ಸಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಓಕೆ, ಸುತ್ತದೆ. ಸರಿನಾ? ರೈಟ್. ಸೊ ಇದನ್ನ ನಾವೇನಪ್ಪಾ ಅಂದ್ರೆ ಸಿ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ, ಇದು ಸಾಕು. ನಾವೇನಪ್ಪಾ ಅಂತಂದ್ರೆ ಈ ಎ ಬಿ ಬಗ್ಗೆ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ರೈಟ್, ಇದಕ್ಕ ಏನಪ್ಪಾ ಅಂತಂದ್ರ ಸಾಧನೀಯ, ನಮಗ ಏನ್ ಸಾಧಿಸ್ರಿ ಅಂತಂದೇಳಿ ಕೇಳಾಕತ್ತಾರ ಅಂತಂದ್ರ ಸಾಧನೀಯ ಏನ್ರಿ, ಎ ಒ ಬಿ ಒಂದು ಲಂಬಕೋನವಾಗಿರುತ್ತದೆ ಅಂತಂದೇಳಿ ಸಾಧಿಸ್ರಿ, ಅಥವಾ ಎ ಒ ಬಿ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತದೆ ಅಂತ ಸಾಧಿಸಿ ಅಂತ ಕೇಳಾಕತ್ತಾರ. ನಂತರ ರಚನೆ, ಇದ್ರ ಸಲುವಾಗಿ ನಾವೇನಪ್ಪಾ ಅಂದ್ರೆ ಒಂದು ಸಣ್ಣ ರಚನೆಯನ್ನ ಮಾಡ್ಕೋತೀವಿ. ಅದೇನು ಅಂತಂದ್ರ ಈ ಓಸಿಯನ್ನ ಜೋಡಿಸ್ತೇವಿ. ಓಕೆ ಸರಿ, ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರ ಇಲ್ಲಿ ಎಕ್ಸ್ ಈಕ್ವಲ್ ಟು ಎಸಿ ಆಗಿರ್ತೈತಿ. ಸರಿನಾ? ಯಾಕ್ರಿ, ಎ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಸಮವಾಗಿರುತ್ತದೆ. ಓಕೆ, ನಂತರ ಇಲ್ಲಿ ಬಿ ವೈ ಮತ್ತು ಬಿ ಸಿ ಏನಪ್ಪಾ ಅಂದ್ರೆ ಸಮವಾಗಿರ್ತವೆ. ಬಿ ವೈಗೆ ಬಿ ಸಿ ಏನಾಗಿರ್ತೈತಿ ಅಂತಂದ್ರ ಸಮವಾಗಿರುತ್ತದೆ. ಯಾಕಂದ್ರ ಬಿ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಯಾವಪ್ಪ ಅಂತಂದ್ರೆ ಬಿ ಸಿ ಮತ್ತು ಬಿ ವೈ ಆಗಿದ್ದಾವು. ಓಕೆ ರೈಟ್. ಹಾಗಾದ್ರೆ ನಾವು ಈ ಎರಡು ಕೋನಗಳನ್ನು ಈ ಒಂದು ಕೋನ 90 ಡಿಗ್ರಿ ಐತಿ ಅಂತಂದ್ರೆ ಸಾಧಿಸ್ಬೇಕಂದ್ರೆ ನಾನೇನ್ ಮಾಡ್ತೇನ್ರಿ, ಈ ಎರಡು ತ್ರಿಭುಜಗಳನ್ನ ಸರ್ವಸಮ ಅಂತಂದ್ರೆ ಸಾಧಿಸ್ತೇನೆ. ಅದಾಂತರ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ.
ಅವಾಗ ಈ ಎರಡೂ ಕೋನಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಒಂದು ಈಸಿ ದಾರಿ ನಮಗ ಸಿಗ್ತತಿ. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ಏನಂತಂದ್ರ ರಚನೆಯನ್ನ ನಾವು ಬರ್ದಿಲ್ಲ, ಇನ್ನು ರಚನೆ ಬರ್ಬಿಡ್ತೇನ್ರಿ. ಏನಪ್ಪಾ ಅಂದ್ರ ಓಸಿಯನ್ನು ಎಳೆಯಿರಿ. ಓಕೆ, ಓಸಿಯನ್ನು ಎಳೆಯಿರಿ. ಆಯ್ತಾ? ಓಸಿ ಹೇಳಿದ್ವಿ. ಈಗ ನಮ್ಮ ಸಾಧನೆ ಏನಂತಂದ್ರ ಈ ಎರಡು ತ್ರಿಭುಜಗಳನ್ನ ತಗೋತೀವಿ. ಯಾವ ತ್ರಿಭುಜ ರೀ? OXA OCA ತ್ರಿಭುಜ OXA ಮತ್ತು ತ್ರಿಭುಜ OCA ಗಳಲ್ಲಿ ಇವೆರಡು ತ್ರಿಭುಜ ನಾವೇನಪ್ಪಾ ಅಂದ್ರೆ ಸರ್ವಸಮ ಅಂತಂದೇ ಸಾಧಿಸಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರ OX = OC ಅಂತ ಬರಿತೀನಿ. ಸರಿನಾ? OX = OC. ಓಕೆ, ರೈಟ್. ಅವೆರಡು ಸರ್ವಸಮ ಅಂತಂದೇ ಸಾಧಿಸ್ಬೇಕಂದ್ರೆ ನಮ್ಗೆ ಏನ್ ತಗೋಬೇಕ್ರಿ? ಕೋನ ಬಾಹು ಸರ್ವಸಮತೆ ಹೇಳ್ಬೋದು, ಇಲ್ಲಾಂದ್ರೆ ಬಾಹು ಕೋನ ಬಾಹು, ಇಲ್ಲಾಂದ್ರೆ ಕೋನ ಬಾಹು ಕೋನ, ಯಾವ್ದಾದ್ರು ಒಂದೇನಪ್ಪಾ ಅಂದ್ರೆ ಸರ್ವಸಮತೆಯನ್ನ ತಗೋತೀವಿ. ಓಕೆ, OX = OC. ಯಾಕ್ರಿ? ಯಾಕಂದ್ರ ಇವೆರಡು ವೃತ್ತದ ತ್ರಿಜ್ಯಗಳಾಗಿದಾವು. ಓಕೆ, ಇವೆರಡು ವೃತ್ತದ ತ್ರಿಜ್ಯಗಳು. ಅದೇ ರೀತಿ ನೋಡಿದ್ರ AX = AC ಅದ. ಓಕೆ, AX = AC. ಕರೆಕ್ಟಾ? ಕರೆಕ್ಟ್. ಯಾಕ್ರಿ? ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು, ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಕರೆಕ್ಟಾ? ಕರೆಕ್ಟ್. ಅದಾದ ನಂತರ ಇವೆರಡರೊಳಗೂ ಈ ಏನ್ರಿ, ಈ ಬಾಹುಗೆ ಈ ಬಾಹು ಸಮ ಅಂತ ಹೇಳಿದ್ವಿ, ಈ ಬಾಹುಗೆ ಈ ಬಾಹು ಸಮ ಅಂತ ಹೇಳಿದ್ವಿ. ಈಗ ಉಳಿದಿರೋದು ಇನ್ನೊಂದು ಬಾಹು, ಅದು ಸಮ ಐತೆ ಅಂತ ನೋಡಿದ್ರ ಐತ್ರಿ. OA ಅನ್ನೋದೇನಪ್ಪಾ ಅಂದ್ರ ಎರಡೂ ತ್ರಿಭುಜದೊಳಗ ಸೇಮ್ ಐತಿ. ಹಾಗಾಗಿ OA = OA ಇದೇನಪ್ಪಾ ಅಂತಂದ್ರ ಉಭಯ ಸಾಮಾನ್ಯ, ಅಥವಾ ಬರೇ ಸಾಮಾನ್ಯ ಅಂತ ಬರೆದ್ರು ಸಹಿತ ನಡಿತೈತಿ. ಉಭಯ ಸಾಮಾನ್ಯ. ಸರಿನಾ? ರೈಟ್. ಓಕೆ, ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಸಮ ಅಂತ ಹೇಳಿದ್ರ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವ್ರಿ? ಸರ್ವಸಮ ಆಗಿರ್ತಾವು. ಅಂದ್ರೆ ತ್ರಿಭುಜ OXA ಸರ್ವಸಮ ತ್ರಿಭುಜ OCA ಆಗಿರ್ತತಿ. ಸರಿನಾ? ಯಾವ ಒಂದು ಆಧಾರದ ಮೇಲೆ ಅಂತಂದ್ರೆ ಬಾಹು 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 ಸರ್ವಸಮತೆಯಿಂದ ನಾವು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಎರಡು ತ್ರಿಭುಜಗಳು ಸರ್ವಸಮ ಆದವು ಅಂತಂದ್ರ ಅವುಗಳ ಅನುರೂಪ ಭಾಗಗಳು ಏನಾಗಿರ್ತಾವ್ರಿ? ಸಮ ಇರ್ತಾವು. ಹಂಗಂದ್ರೆ ಈಗ ಈ ಒಂದು ತ್ರಿಕೋನ ಏನ್ರಿ? XOA, therefore XOA is equal to COA ಆಗಿರ್ತೈತಿ. XOA = COA ಆಗಿರ್ತೈತಿ. ಕಾರಣ ಏನಪ್ಪಾ ಅಂತಂದ್ರ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವು. ಒಪ್ಕೋತೀರಾ? ರೈಟ್. ಹಾಗಾದ್ರೆ ನಾವೇನಪ್ಪಾ ಅಂದ್ರ ಈ ಎರಡು ತ್ರಿಭುಜಗಳ ಸರ್ವಸಮ ಅಂತ ನೋಡಿದ್ವಲ್ಲ, ಅದೇ ರೀತಿಯಾಗಿ ಈ ಎರಡು ತ್ರಿಭುಜಗಳು ಸಹಿತ ಸರ್ವಸಮ ಅಂತ ಹೇಳ್ಬೋದು. ಓಕೆ, ಇದೇ ತರನಾಗಿ ಓಕೆ, ನಾವು ಅದನ್ನ ಪೂರ್ತಿ ಇದನ್ನ ಸಾಧಿಸುವಂತ ಅವಶ್ಯಕತೆ ಇಲ್ಲ. ನಾವು ಏನಪ್ಪಾ ಅಂದ್ರೆ ಇದೇ ರೀತಿಯಾಗಿ ಅಂತ ಬರೆದ್ರೆ ನಡೀತೈತಿ. ಓಕೆ, ಇದೇ ರೀತಿಯಾಗಿ ತ್ರಿಭುಜ OCB ಸರ್ವಸಮ ತ್ರಿಭುಜ OIB ಎಂದು ಸಾಧಿಸಬಹುದು. ಇದನ್ನ ನಾವು ಇದನ್ನ ಹೆಂಗ್ ಸಾಧಿಸಿದೀವಲ್ಲ, ಈ ರೀತಿಯಾಗಿ ಏನಪ್ಪಾ ಅಂದ್ರ ಬರೆಯುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವೇನಪ್ಪಾ ಅಂದ್ರೆ ಈ ತ್ರಿಭುಜ ಸರ್ವಸಮ ಅಂತ ಹೇಳಿದ್ರೆ ನಡೀತೈತಿ. ಯಾಕಂದ್ರೆ ಆಲ್ರೆಡಿ ಒಂದನ್ನ ನಾವು ಸಾಧಿಸಿ ಬಿಟ್ಟಿದೀವಿ ಅದಕ್ಕೆ. ಓಕೆ, ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರ ನಾವು ಇಲ್ಲಿ ಏನ್ ಬರ್ದ್ವಿ? XOA ಈ ಬಾಹುವಿಗೆ ಈ ಕೋನಕ್ಕೆ ಈ ಕೋನ ಸಮ ಐತಿ ಅಂತ ಹೇಳಿದ್ವಿ. ಇಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಐತಿ ಅಂತ ಹೇಳ್ಬೋದು. ಸೊ therefore ಕೋನ YOB is equal to ಕೋನ COB ಆಗಿರ್ತತಿ. ಯಾಕಂತಂದ್ರ ಸರ್ವಸಮ ತ್ರಿಭುಜಗಳ, ಸ್ವಲ್ಪ ಇದನ್ನ ನಾನು ಮುಂದೆ ಬರಿತೇನ್ರಿ, ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಆಗಿದವು. ಓಕೆ, ಇದನ್ನು ಸಹಿತ ನಾನು ಸ್ವಲ್ಪ ಮುಂದೆ ಬರಿತೀನಿ. ಓಕೆ ಏನ್ರಿ? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಏನಾಗಿರ್ತಾವು ಅಂತಂದ್ರ ಸಮವಾಗಿರ್ತಾವು. ಓಕೆ, ಇದನ್ನ ಯಾಕೆ ಇಷ್ಟಕೊಂಡು ಗುದ್ದಾಡಕತ್ತೀವಿ ಅಂತಂದ್ರ ಈ ಒಂದು ಕೋನ AOB 90 ಡಿಗ್ರಿ ಅಂತಂದ್ರೆ ಸಾಧಿಸಬೇಕಾಯ್ತಿ. ಅದ್ರ ಸಲುವಾಗಿ ಈಗ ನಾನು ಏನ್ ಅನ್ಕೋತೀನಿ ಅಂತಂದ್ರ ಇದು X ಆಗಿರಲಿ, ಇದು ಏನಾಗಿರ್ಲಿ ಅಂತಂದ್ರ
y ಆಗಿರಲಿ. ಓಕೆ, ಅಂದ್ರೆ ಇವೆರಡು ಕೋನಗಳು ಎಕ್ಸ್ ಆಗಿರ್ಲಿ, ಇವೆರಡು ಕೋನಗಳು ಏನಾಗಿರ್ಲಿ ಅಂತಂದ್ರ y ಆಗಿರ್ಲಿ. ಓಕೆ, ಯಾಕೆ ಹಿಂಗ ತಗೊಂಡ್ವಿ ಅಂತಂದ್ರ ಈ ನಾಲ್ಕು ಕೋನಗಳ ಮೊತ್ತ ಏನಾಗಿರ್ತೈತಿ ಅಂದ್ರ 180 ಡಿಗ್ರಿ ಆಗಿರ್ತೈತಿ. ನಮಗ್ ಏನ್ ಮಾಹಿತಿ ಗೊತ್ತಲ್ಲ ಅದನ್ನ ನಾವು ಎಲ್ಲವನ್ನೂ ಸಹಿತ ಅಲ್ಲಿಗೆ ತಗೊಂಬರಾಕ ನಾವೇನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಿರ್ತೀವಿ. ಓಕೆನಾ, ಸರಿ. ಹಾಗಾದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರ ಎಕ್ಸ್ ಓ ವೈ ಕೋನ ಎಕ್ಸ್ ಓ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ಇದು ಒಂದು ಸರಳ ರೇಖೆಯಾಗಿದೆ. ಎಕ್ಸ್ ಓ ವೈ ಅನ್ನೋದು ಸರಳ ರೇಖೆಯಾಗಿದೆ. ಇದ್ರೊಳಗೆ ಯಾವ ಕೋನ ಅದಾವ್ರಿ? ಈ ಕೋನ ಅದಾವ ನೋಡ್ರಿ. ಎಕ್ಸ್ ಓ ವೈ ಕೋನ ಎಕ್ಸ್ ಓ ಎ ಪ್ಲಸ್ ಕೋನ ಎ ಓ ಸಿ ಕೋನ ಎ ಓ ಸಿ ಪ್ಲಸ್ ಕೋನ ಸಿ ಓ ಬಿ ಕೋನ ಸಿ ಓ ಬಿ ಪ್ಲಸ್ ಕೋನ ಬಿ ಓ ವೈ ಅಥವಾ ವೈ ಓ ಬಿ ಯಾವ್ದಾದ್ರೂ ತಗೊಳ್ರಿ ನಡಿತೈತಿ, ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಓ ಎ ಸಿ ಓ ಎ ಅಥವಾ ಎ ಓ ಸಿ ಇವೆರಡು ಸಮಾನಿ. ಎದಕ್ ಸಮ ಅಂದೇವಿ? ಎಕ್ಸ್ ಸಮ ಅಂದೇವಿ. ಇದು ಎಕ್ಸ್ ಆಗೈತಿ, ಇದು ಎಕ್ಸ್ ಆಗೈತಿ. ಒಪ್ಕೋತೀರಾ? ನಂತರ ಸಿ ಓ ಬಿ ಎಲ್ಲೈತ್ರಿ? ಇಲ್ಲಿ ನೋಡ್ರಿ. ಸಿ ಓ ಬಿ ಅಂದ್ರೆ ಏನ್ ತಗೊಂಡಿವಿ? ವಾಯ್ ತಗೊಂಡಿದೀವಿ. ವೈ ಓ ಬಿ ಅಂದ್ರೂ ಸಹಿತ ವಾಯ್ ತಗೊಂಡಿದೀವಿ, ಇಸ್ ಈಕ್ವಲ್ ಟು 180 ಡಿಗ್ರಿ. ವೈ ಓ ಬಿ ಸಿ ಓ ಬಿ ಎರಡು ಏನಪ್ಪಾ ಅಂದ್ರೆ ವಾಯ್ಗೆ ಸಮ ಆಗಿದಾವು ಅಂತ ತಗೊಂಡಿದೀವಿ. ಓಕೆನಾ? ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x, ವೈ ಪ್ಲಸ್ ವೈ ಅಂದ್ರೆ 2y ಇಸ್ ಈಕ್ವಲ್ ಟು 180 ಡಿಗ್ರಿ. ಎರಡರೊಳಗೂ ಎರಡನ್ನ ಕಾಮನ್ ತೆಗೆದು ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಇವೆರಡರ ನಡುವೆ ಏನಂದ್ರಿ? ಗುಣಾಕಾರ ಐತಿ. ಎರಡು ಬಲಗಡೆ ಹೋದ್ರೆ ಏನಾಗತ್ತ ಅಂತಂದ್ರೆ ಭಾಗಾಕಾರ ಆಗತ್ತ. 180 ಬಾಗ್ಲೆ 2, 2 1 2, 2 9 18, ಮುಂದೊಂದು 0. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರ್ತೈತಿ. ಸರಿನಾ? ರೈಟ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ. ಸರ್, ಅವ್ರು ಹೇಳಿದ್ದೇನು? ಅವ್ರ ಕೋನ ಎ ಬಿ ಈಕ್ವಲ್ ಟು 90 ಡಿಗ್ರಿ ಅಂತಂದು ಹೇಳಕತ್ತಾರ. ನೀವು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ ಅಂತ ತಗೊಂಬಂದ್ವಿ. ಇದು ಕರೆಕ್ಟಾ? ಕರೆಕ್ಟ್ ಅದರಿ. ಯಾಕ್ರಿ? ಯಾಕಂದ್ರ ಎಕ್ಸ್ ಪ್ಲಸ್ ವೈ ಅಂತಂದ್ರ ಎ ಓ ಬಿ ನ ಆಗೈತಿ. ಇಲ್ಲಿ ಎಕ್ಸ್ ಐತಿ, ಇಲ್ಲಿ ವೈ ಐತಿ. ಎಕ್ಸ್ ಪ್ಲಸ್ ವೈ ಅಂದ್ರೆ ಏನ್ರಿ? ಕೋನ ಎ ಓ ಬಿ. ದೇರ್ಫೋರ್ ಕೋನ ಎ ಓ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಸೊ ಅವ್ರೇನ್ ಹೇಳಿದಾರೆ ಅದನ್ನ ನಾವು ಇಲ್ಲಿ ಸಾಧಿಸಿದ್ದೇವೆ. ಸರಿನಾ? ರೈಟ್. ಓಕೆ, ಸೊ ಇಲ್ಲಿ ಏನಾಯ್ತು ಅಂತಂದ್ರ ನಾವು ಮೊದಲು ಮಾಡಿದ ಕೆಲಸ ಇಲ್ಲೊಂದು ರೇಖೆಯನ್ನು ಹಾಕೊಂಡು ಇವೆರಡು ತ್ರಿಭುಜಗಳು ಸರ್ವಸಮ ಅಂತಂದ್ರೆ ಪ್ರೂವ್ ಮಾಡಿದ್ವಿ. ಅದರಿಂದ ಈ ಕೋನಕ್ಕೆ ಈ ಕೋನ ಸಮ ಅಂತ ಗೊತ್ತಾಯ್ತು. ಆನಂತರ ಇವೆರಡು ತ್ರಿಭುಜಗಳನ್ನ ನಾವು ಸರ್ವಸಮ ಅಂತಂದ್ರೆ ಸಾಧಿಸಬಹುದು. ಹಾಗಾಗಿ ಇವೆರಡು ಸರ್ವಸಮ ಅಂತಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಆಯ್ತು. ನಾಲ್ಕು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಇದನ್ನ ನಾವಿಲ್ಲಿ ತುಂಬಿದೀವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ ಸಿಗ್ತೈತಿ. ಹಂಗಂದ್ರೆ ಕೋನ ಎ ಓ ಬಿ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇವಿಷ್ಟು ವೃತ್ತಗಳ ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ವು. ಇಲ್ಲಿಗೆ ನಮ್ಮ ವೃತ್ತಗಳ ಪಾಠ ಸಂಪೂರ್ಣವಾಗಿ ಮುಗಿತು. ಮುಂದಿನ ವಿಡಿಯೋದೊಳಗ ನಾವು ಮುಂದಿನ ಪಾಠವನ್ನ ಡಿಸ್ಕಸ್ ಮಾಡೋಣಂತ್ರಿ. ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.